ಹಾಯ್ ಹಲೋ ಎವ್ರಿಬಡಿ. ಸೊ ನಿಮಗೆಲ್ಲರಿಗೂ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಸೊ ಒಂದೆರಡು ಲಾಸ್ಟ್ 2 ಕ್ಲಾಸಸಲ್ಲಿ ನಾನು ನಿಮಗೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಪ್ರಾಪರ್ಟೀಸ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಷನ್ನ ನಾನು ಜೂಮ್ ಮೀಟಿಂಗ್ನಲ್ಲಿ ಥ್ರೂ ಆನ್ಲೈನ್ ನಿಮಗೆ ಡೈರೆಕ್ಟಾಗಿ ನಿಮಗೆ ಕ್ಲಾಸ್ ತೊಗೊಂಡಿದ್ದೆ. ಬಟ್ ಇವತ್ತು ನಾನು ನಿಮಗೆ ಅವತ್ತೇ ಹೇಳಿದ ಪ್ರಕಾರ ಯೂಟ್ಯೂಬ್ನಲ್ಲಿ ನಾನು PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನಿದೆ ಆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೆ ಆಡಿಯೋ ರೆಕಾರ್ಡ್ ಮಾಡಿ ಇವತ್ತು ಸೆಂಡ್ ಮಾಡ್ತಾಯಿದ್ದೀನಿ. ಸೊ ಬಿಫೋರ್ ಐ ಕ್ಯಾನ್ ಸ್ಟಾರ್ಟ್ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇನ್ ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಒಂದನ್ನು ರಿಮೈಂಡ್ ಮಾಡೋದಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ನಿನ್ನೆ ಕೂಡ ನಿಮಗೆ ನಾನು ಅದನ್ನು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಗ್ರೂಪಲ್ಲಿ. ಎಕ್ಸಾಮಿನೇಷನ್ ಬಂದು ನಿಮಗೆ May 24 ಕಮೆಂಟ್ಸ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗೋಂಥ ಚಾನ್ಸಸ್ಸು ತುಂಬ ಕಡಿಮೆ ಇದೆ. ಥಿಯರಿ ಎಕ್ಸಾಮಿನೇಷನ್ ಆ್ಯಸ್ ಪರ್ ದ ಟೈಮ್ ಟೇಬಲ್ May 24 ಶುರುವಾಗುತ್ತೆ. ಅದರಿಂದ ನೀವು ನೆಗ್ಲೆಕ್ಟ್ ಮಾಡೋದು ಬೇಡ. ಎಕ್ಸಾಮ್ ಮುಂದೆ ಹೋಗುತ್ತೆ ಅಂತ ಪ್ರೆಸ್ಯೂಮ್ ಮಾಡ್ಕೊಳ್ಳೋದಾಗಲಿ ಥಿಂಕ್ ಮಾಡೋದಾಗಲಿ ಇಟ್ಕೊಳ್ದೇನೆ, ನೆಗ್ಲೆಕ್ಟ್ ಮಾಡ್ದೇನೆ ನೀವು ನಿಮ್ಮ ಪಾರ್ಟ್ ಆಫ್ ವರ್ಕ್ ಅಂದರೆ ನಿಮ್ಮ ಸ್ಟಡೀಸ್ನ ನೀವು ಕಂಟಿನ್ಯೂ ಮಾಡಿ ಎಲ್ಲರೂ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಅಂತ ಈ ಮುಖಾಂತರ ಹೇಳ್ತಾ ನಿಮಗೆ. ಸೊ ಇವತ್ತಿನ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಅಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಏನು, ಎಲ್ಲಿ ಬರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸು ಪೀರಿಯಾಡಿಕ್ ಟೇಬಲ್ನಲ್ಲಿ, ಅದರದ್ದು ಒಂದಷ್ಟು ಪ್ರಾಪರ್ಟೀಸ್ ಅಂತ ತಗೊಂಡು I have explained some properties, general properties of the D block elements ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ, ಅದಾದಮೇಲೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ I have started to explain the properties of the 3D series elements. ನಿಮಗೆ ಗೊತ್ತಿದೆ 3D series elements ಯಾವುದು, ಯಾಕೆ ಅದನ್ನು 3D series elements ಅಂತ ಕರಿತೀವಿ. ಅದೇ ಥರ 4D series ನೋಡಿದ್ವಿ, 5D ಸೀರೀಸು 6D ಸೀರೀಸ್ ಈ ರೀತಿ ಅದನ್ನು ನಾವು ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಅದರಲ್ಲಿ ಒಂದು ಸೀರೀಸ್ ಎಲಿಮೆಂಟ್ಸನ್ನು ತೊಗೊಂಡು ಅಂದರೆ 3D ಸೀರೀಸ್ ಎಲಿಮೆಂಟ್ಸನ್ನು ತೊಗೊಂಡು ನಾವು ವಿ ಆರ್ ಸ್ಟಡಿಂಗ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್. ಸೊ ಅದರಲ್ಲಿ ಒಂದಷ್ಟು ಪ್ರಾಪರ್ಟೀಸನ್ನ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಇವತ್ತಿನ ಟಾಪಿಕಲ್ಲಿ ದ ಫಸ್ಟ್ ಬಿಟ್ ಅಂತ ತೊಗೊಂಡ್ರೆ ಟ್ರೆಂಡ್ ಇನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್ ಅಂತ ನೋಡ್ತಾ ಇದ್ದೀವಿ. ಸೊ ಇದು ಟ್ರೆಂಡ್ ಅಂತಂದರೆ ನಿಮಗೆ ಫಸ್ಟ್ ಏನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಲ್ಲಿ ಸಮ್ ಅಟಾಮಿಕ್ ಪ್ರಾಪರ್ಟೀಸ್, ಎಲಿಮೆಂಟ್ಸ್ಗೆ ಅಟಾಮಿಕ್ ಪ್ರಾಪರ್ಟೀಸ್ ಬರುತ್ತೆ. ಲೈಕ್ ಅದು ಒಂದು ರೇಡಿಯಸ್ ಇರ್ಬೋದು, ಅಟಾಮಿಕ್ ರೇಡಿಯಸ್ ಇರ್ಬೋದು, ಅದೇ ಥರ ಅಯನೈಜೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಈ ಥರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು. ಸೊ ಇದರದ್ದು ಟ್ರೆಂಡ್ ಅಂತ ಏನಾಗುತ್ತೆ, ಟ್ರೆಂಡ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲಿಂದ ರೈಟ್ ಸೈಡ್ಗೆ ಹೋದಾಗ ಟ್ರೆಂಡ್ ಏನಾಗುತ್ತೆ, ಅದೇ ಥರ ಸಿಮಿಲರ್ಲಿ ವೆನ್ ವಿ ಕಮ್ ಡೌನ್ ದ ಗ್ರೂಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಬಂದಾಗ ಆವಾಗ ಟ್ರೆಂಡಿಂದ ಅಟಾಮಿಕ್ ಪ್ರಾಪರ್ಟೀಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮಗೆ ಫಸ್ಟ್ ಏನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಥರ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ಗೂ ಕೂಡ ಟ್ರೆಂಡಿಂದ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ತೊಗೊಂಡಿದ್ದೀನಿ. ಇದೊಂದು ಜಸ್ಟ್ ಒಂದು ಟೇಬಲ್ನಲ್ಲಿ ಹಾಕ್ಕೊಂಡು ನಿಮಗೆ ಟೇಬಲ್ನಲ್ಲಿ ತೋರಿಸಿದ್ದೀನಿ ನಿಮಗೆ ಟೇಬಲ್ನಲ್ಲಿ. ಸೊ ಈ ಟೇಬಲ್ನಲ್ಲಿ ಪ್ರಾಪರ್ಟೀಸನ್ನು ನೋಡಿದಾಗ ತೋರಿಸಿದ್ದೀನಿ ನಿಮಗೆ ನಿನ್ನೆ ಟೇಬಲ್ನಲ್ಲಿ ಎಲಿಮೆಂಟ್ಸ್ ಆಫ್ 3D ಸೀರೀಸ್ ಯಾವುದು ಅಂತಂದರೆ ಸ್ಕ್ಯಾಂಡಿಯಮಿಂದ ಅಪ್ ಟು ಜಿಂಕ್ ಎಲಿಮೆಂಟ್ವರೆಗೆ ಬರುತ್ತೆ. ಅದರಲ್ಲಿ ಇದು ಫಸ್ಟು ಅಟಾಮಿಕ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡಿದ್ದೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದಾಗ ನಿಮಗೆ ಗೊತ್ತಿದೆ 3D ಸೀರೀಸ್ ಎಲಿಮೆಂಟ್ಸು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಹೆಂಗೆ ಬರುತ್ತೆ ಅಂತಂದರೆ ಆರ್ಗಾನ್ ಕೋರ್ ಅಂತ ತೊಗೊಳ್ತೀವಿ. ಆರ್ಗಾನ್ ಕೋರ್ 3D 1 to 10 NS 1 to 2 ಅಂತ ಬರುತ್ತೆ. ಸೊ NS 1 to 2 ಜನರಲಾಗಿ ಎಲ್ಲ ಎಲಿಮೆಂಟ್ಸ್ಗೂ NS2 ಬರುತ್ತೆ, ಜನರಲ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬಟ್ 2 ಎಲಿಮೆಂಟ್ಸ್ ಮಾತ್ರ, ಒಂದು ಕ್ರೋಮಿಯಮ್ ಎಲಿಮೆಂಟ್ಗೆ ಮತ್ತು ಇನ್ನೊಂದು ಕಾಪರ್ ಎಲಿಮೆಂಟ್ಗೆ NS1 ಎಂಡ್ ಆಗುತ್ತೆ ಅದು. ಸೊ ಯಾಕೆ ಅಂತಂದರೆ ಬಿಕಾಸ್ ಅಲ್ಲಿ ಒಂದು ಶಿಫ್ಟಿಂಗ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ ಫ್ರಮ್ ದ 4s ಆರ್ಬಿಟಲಿಂದ 3D ಆರ್ಬಿಟಲ್ಗೆ in order to make a filled d orbital and completely filled d orbital, so that the elements such as chromium ಮತ್ತು ಕಾಪರ್ ಎಲಿಮೆಂಟ್ಗೆ ಒಂದು ಎಕ್ಸ್ಟ್ರಾ ಸ್ಟೆಬಿಲಿಟಿನ ಪಡ್ಕೊಳ್ಳೋಕ್ಕೋಸ್ಕರನ ಸೊ ಅಲ್ಲೇನಾಗುತ್ತೆ, ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದೀನಿ. ಸೊ ಅದೇ ಥರ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಅಲ್ಲಿ ಎಲಿಮೆಂಟ್ಸ್ ಕಾಣ್ತಾ ಇದೆ. ಸ್ಕ್ಯಾಂಡಿಯಮ್ ಎಲಿಮೆಂಟು,
ಸ್ಕ್ಯಾಂಡಿಯಮ್ ಎಲಿಮೆಂಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ ಕೋರ್ 3D1 4s2 ಅಂತ ತೊಗೊಳ್ತೀವಿ. ಅದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ನೋಡಿ, ಟೈಟಾನಿಯಮ್ ತೊಗೊಂಡ್ರೆ ಆರ್ಗಾನ್ ಕೋರ್ 3D2 ಆಗುತ್ತೆ 4s2. ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ಅಪ್ ಟು ಜಿಂಕ್ ಎಲಿಮೆಂಟ್ವರೆಗೂ ಹೋದಾಗ ಜಿಂಕ್ ಎಲಿಮೆಂಟಲ್ಲಿ ಸೊ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಎಲೆಕ್ಟ್ರಾನ್, ದಟ್ ಈಸ್ ಡಿ ಆರ್ಬಿಟಲ್ಲು ಕಂಪ್ಲೀಟಾಗಿ ಫಿಲ್ ಆಗುತ್ತೆ. 3D10 ಬರುತ್ತೆ, 4s2 ಇದೆ. ಹೀಗೆ ಇದು ಟ್ರೈನಿಂದ ಫಿಸಿಕಲ್ ಪ್ರಾಪರ್ಟೀಸ್, ಟ್ರೈನಿಂದ ಅಟಾಮಿಕ್ ಪ್ರಾಪರ್ಟೀಸ್. ಅದರಲ್ಲಿ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ದು ಪ್ರಾಪರ್ಟಿ ಹೆಂಗೆ ಬರುತ್ತೆ, ಹೆಂಗೆ ವೇರಿ ಆಗುತ್ತೆ ಅನ್ನೋದನ್ನು ಈ ಸಿಂಪಲ್ ಟೇಬಲ್ನಲ್ಲಿ ಆ ವ್ಯಾಲ್ಯೂಸ್ ನಿಮಗೆ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ತೋರಿಸ್ತಾ ಇದೆ. ನೆಕ್ಸ್ಟು ಅದಾದಮೇಲೆ ಅನದರ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅಯನೈಜೇಷನ್ ಎಂಥಾಲ್ಪಿ ಅಂತ ತೊಗೊಂಡಿದ್ದೀವಿ. ಜನರಲಾಗಿ ಅಯನೈಜೇಷನ್ ಎಂಥಾಲ್ಪಿ ಇನ್ ದ ಕೇಸ್ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಿರಲಿ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತಂದರೆ ಲಾಸ್ಟ್ ಏನಲ್ಲಿ ಸ್ಟಡಿ ಮಾಡಿದ್ವಲ್ಲ ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ. ಬೋತ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸನ್ನು ಒಟ್ಟಾರೆಯಾಗಿ ಟುಗೆದರ್ ದೇ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದ ಟ್ರೆಂಡ್ ಇನ್ ದ ಫಿಸಿಕಲ್ ಪ್ರಾಪರ್ಟಿ ಆರ್ ದ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ದ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ಅಲ್ಲೊಂದು ರೆಗ್ಯುಲರ್ ಟ್ರೆಂಡ್ ಬರುತ್ತೆ. ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋಗ್ತಾ ಹೋದಂಗೆ ಈಗ ನಾವೇನಾದರೂ ಅಯನೈಜೇಷನ್ ಎಂಥಾಲ್ಪಿ ಅಂತ ತೊಗೊಂಡಾಗ ಆಲ್ಮೋಸ್ಟ್ ಜನರಲ್ ಆಗಿ ಅಲ್ಲಿ ಏನಾಗುತ್ತೆ, ಅಯನೈಜೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಅಂತ ಹೇಳ್ತಾನೆ, ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಯಾಕಾಗುತ್ತೆ, ದಟ್ ಈಸ್ ಬಿಕಾಸ್ ಆಫ್ ದ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಅಲ್ಲಿ ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ, ಅಯನೈಜೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಡೌನ್ ದ ಗ್ರೂಪು ಸೈಜ್ ಆಫ್ ಅನ್ ಆಟಮ್ ಜಾಸ್ತಿ ಆಗುತ್ತೆ, ಅವಾಗ ಏನಾಗುತ್ತೆ ಅಯನೈಜೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ. ಹೀಗೆ ಪಾಯಿಂಟ್ ಗೊತ್ತಿದೆ ನಿಮಗೆ. ಬಟ್ ಇಲ್ಲಿ ಇನ್ ದ ಕೇಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲೂ ಅಷ್ಟೇ ಜನರಲಾಗಿ ನಾವು ಹೇಳ್ತೀವಿ ಅಯನೈಜೇಷನ್ ಎಂಥಾಲ್ಪಿ ಸ್ಲೈಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಬಟ್ ದ ಟ್ರೆಂಡ್ ಇನ್ ದ ಅಯನೈಜೇಷನ್ ಎಂಥಾಲ್ಪಿ ಆಫ್ ದ 3D ಸೀರೀಸ್ ಎಲಿಮೆಂಟ್ ಇಟ್ ಈಸ್ ನಾಟ್ ಸೋ ರೆಗ್ಯುಲರ್ ಅಂತ ಹೇಳ್ತಾನೆ. ಅಂದರೆ ಕಂಟಿನ್ಯೂಸ್ಲಿ ಎಲ್ಲೂ ಡಿಕ್ರೀಸ್ ಆಗೋದಿಲ್ಲ. ಕಾಣ್ಬೋದು ನಿಮಗೆ ಅಲ್ಲಿ. ಸೊ ಫಸ್ಟ್ ಎಲಿಮೆಂಟು ಸ್ಕ್ಯಾಂಡಿಯಮ್ ಇದೆಯಲ್ಲ, ಸ್ಕ್ಯಾಂಡಿಯಮ್ ಎಲಿಮೆಂಟ್ಗೆ 326 ಕಿಲೋ ಜೌಲ್ಸ್ ಇದೆ. ನೆಕ್ಸ್ಟ್ ಎಲಿಮೆಂಟ್ ನೋಡಿ 473, ಟೈಟಾನಿಯಮ್ಗೆ 473 ಕಿಲೋ ಜೌಲ್ಸ್ ಇದೆ. ಫಸ್ಟ್ ಅಯನೈಜೇಷನ್ ಎಂಥಾಲ್ಪಿ ಅಂತ ತೊಗೊಂಡಿದ್ದೀನಿ ಇದನ್ನು. ವ್ಯಾನಡಿಯಮ್ ಬಂದು 515 ಆಯಿತು. ನೋಡಿ ಇಲ್ಲಿವರೆಗೆ ಅಪ್ ಟು 3 ಎಲಿಮೆಂಟ್ಸ್ಗೆ ಏನಾಯ್ತು, ಅದು ಅಯನೈಜೇಷನ್ ಎಂಥಾಲ್ಪಿ ಜಾಸ್ತಿ ಆಯಿತು, ಇನ್ಕ್ರೀಸ್ ಆಯಿತು. ಬಟ್ ವ್ಯಾನಡಿಯಮಿಂದ ನೆಕ್ಸ್ಟ್ ಕ್ರೋಮಿಯಮ್ ಎಲಿಮೆಂಟ್ ಬಂದಾಗ ಅಲ್ಲಿ ಏನಾಗುತ್ತೆ, ಅಯನೈಜೇಷನ್ ಎಂಥಾಲ್ಪಿ ಇಲ್ಲಿ ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಎಗೇನ್ ಕ್ರೋಮಿಯಮಿಂದ ಮ್ಯಾಂಗನೀಸ್ಗೆ ಹೋದರೆ ಎಗೇನ್ ಅಲ್ಲಿ ಡಿಕ್ರೀಸ್ ಆಯಿತು. ಮ್ಯಾಂಗನೀಸಿಂದ ಐರನ್ಗೆ ಹೋದಾಗ ಇನ್ಕ್ರೀಸ್ ಆಗುತ್ತೆ. ಹೀಗೆ ಬಿಕಾಸ್ ಆಫ್ ಸಮ್ ಅಲ್ಲಿ ಸ್ಕ್ರೀನಿಂಗ್ ಎಫೆಕ್ಟು, ಶೀಲ್ಡಿಂಗ್ ಎಫೆಕ್ಟ್ ಇದೆಲ್ಲ ಬರುತ್ತೆ ಇಲ್ಲಿ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸು ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಬಂದಾಗ ಇಲ್ಲಿ ಎಫೆಕ್ಟ್ ಆಫ್ ಸ್ಕ್ರೀನಿಂಗ್ ಎಫೆಕ್ಟ್ ಅಥವಾ ಶೀಲ್ಡಿಂಗ್ ಎಫೆಕ್ಟು ಸ್ವಲ್ಪ ಇಲ್ಲಿ ಜಾಸ್ತಿ ಬರುತ್ತೆ. ಕೆಲವೊಂದು ಐಟಮ್ಸಲ್ಲಿ ಎಲೆಕ್ಟ್ರಾನಿಕ್ ಶೀಲ್ಡಿಂಗ್ ಎಫೆಕ್ಟ್ ಅಥವಾ ಸ್ಕ್ರೀನಿಂಗ್ ಎಫೆಕ್ಟು ತುಂಬ ಜಾಸ್ತಿ ಇರುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇದ್ದಾಗ ಅಯನೈಜೇಷನ್ ಎಂಥಾಲ್ಪಿ ಜಾಸ್ತಿ ಬರುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ಸೊ ಅವಾಗ ಏನಾಗುತ್ತೆ, ಅಯನೈಜೇಷನ್ ಎಂಥಾಲ್ಪಿ ಕಡಿಮೆ ಆಗ್ಬೋದು ಈ ಥರ. ಸೊ ದೇಫೋ ಇನ್ ಜನರಲ್ ಆಗಿ ನಾವು ಅಯನೈಜೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಅಂತ ತೊಗೊಳ್ತೀವಿ. ಬಟ್ ಇಟ್ ಈಸ್ ನಾಟ್ ಸೋ ರೆಗ್ಯುಲರ್. ಸೊ ಕೆಲವೊಂದು ಸಲ ಅಪ್ ಟು ಸರ್ಟನ್ ಎಲಿಮೆಂಟ್ಸ್ವರೆಗೆ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗುತ್ತೆ, ಎಗೇನ್ ಮತ್ತೆ ಇನ್ಕ್ರೀಸ್ ಆಗುತ್ತೆ, ಎಗೇನ್ ಡಿಕ್ರೀಸ್ ಆಗುತ್ತೆ, ಹೀಗೆಲ್ಲ ಇದೆ. ದೇಫೋ ಸೊ ದ ಟ್ರೆಂಡಿಂದ ಅಯನೈಜೇಷನ್ ಎಂಥಾಲ್ಪಿ ಅಂತ ತೊಗೊಂಡಾಗ ಆ ಟ್ರೆಂಡಿಂದ ಅಯನೈಜೇಷನ್ ಎಂಥಾಲ್ಪಿ ಸ್ವಲ್ಪ ವೆರಿ ಸ್ಮಾಲ್ ಚೇಂಜಿಂದ ವೆರಿ ಸ್ಮಾಲ್ ಟ್ರೆಂಡಿಂದ ಅಥವಾ ಅಲ್ಲಿ ಅಯನೈಜೇಷನ್ ಎಂಥಾಲ್ಪಿ ವ್ಯಾಲ್ಯೂ ಅಬ್ರಪ್ಟಾಗಿ ಅದು ಚೇಂಜ್ ಆಗುತ್ತೆ. ಟ್ರೆಂಡು ಅಬ್ರಪ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಸೋ ರೆಗ್ಯುಲರ್ ಅಂತ ಹೇಳ್ತಾನೆ. ಅದೇ ಥರ ಅಟಾಮಿಕ್ ರೇಡಿಯಸ್ ಅಥವಾ ಕೋವಲೆಂಟ್ ರೇಡಿಯಸ್ ಅಂತ ತಗೊಳ್ತೀವಿ. ಸೊ ಇನ್ ಜನರಲ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಅಂತ ಹೇಳ್ತಾನೆ. ಬಟ್ ಇಲ್ಲೂ ಅಷ್ಟೇ ಸೊ ಇಟ್ ಇಸ್ ನಾಟ್ ಸೋ ರೆಗ್ಯುಲರ್ ಅಂತ ಹೇಳ್ತಾನೆ. ಇಲ್ಲಿ ನಿಮಗೆ ಟೇಬಲ್ನಲ್ಲಿ ಹಾಕಿದ್ದೀನಿ ಅದು ಅಟಾಮಿಕ್ ರೇಡಿಯಸ್ ಅಥವಾ ಕೋವಲೆಂಟ್ ರೇಡಿಯಸ್ಸು. ಬಟ್ ಇದು ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ, ಆ ಟೇಬಲ್ನಲ್ಲಿ ಅದು ಹೈಡ್ ಆಗಿಬಿಟ್ಟಿದೆ. ಸೊ ಬಟ್ ನೋಟ್ಸಲ್ಲಿದೆ, ಅದನ್ನು ನೋಡಿ. ಸೊ ಅಲ್ಲೂ ಅಷ್ಟೇ ಟ್ರೆಂಡ್ ಅಂತ ತಗೊಂಡಾಗ ಸೊ ಜನರಲಿ ಡಿಕ್ರೀಸಸ್ ಅಂತ ಹೇಳ್ತಾನೆ. ಬಟ್ ಇಟ್ ಇಸ್ ನಾಟ್ ಸೋ ರೆಗ್ಯುಲರ್ ಅಂತ ಹೇಳ್ತೀವಿ. ಹೀಗೆ ದಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದ ಟ್ರೆಂಡ್ ಇನ್ ದ ಅಟಾಮಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ಇನ್ನೊಂದು ಪ್ರಾಪರ್ಟಿ ಅಂತ ತೊಗೊಂಡಾಗ ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಆಲ್ ಅಬೌಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್. ಈ 3D ಸೀರೀಸ್ ಎಲಿಮೆಂಟ್ಸ್ದು ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಬರುತ್ತೆ ಇಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಏನು, ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ನಿಮಗೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಲಿಮೆಂಟು ಸೋಡಿಯಂ ಇದೆ ಅಂತ ಅಂದ್ಕೊಳ್ಳಿ. ಸೋಡಿಯಂ ಎಲಿಮೆಂಟು ಜನರಲ್ ಆಗಿ ಏನು ಮಾಡುತ್ತೆ, ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು Na+ ಅಯಾನ್ ಅಂತ ತಗೊಳ್ತೀವಿ. ಅಂದರೆ ಅದೊಂದು ಟೆಂಡೆನ್ಸಿ ಬರುತ್ತೆ. ಸೋಡಿಯಂ ಆಟಮ್ಗೆ ಒಂದು ಟೆಂಡೆನ್ಸಿ ಏನು ಅಂತಂದರೆ, ಇನ್ ಆರ್ಡರ್ ಟು ಅಟೈನ್ ದ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಪಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ, ತನ್ನಲ್ಲಿರುವಂಥ ಲಾಸ್ಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ಕಳ್ಕೊಂಡು ಏನು ಮಾಡುತ್ತೆ, ಸೋಡಿಯಂ ಎಲಿಮೆಂಟು ಈಸಿಲಿ ಕನ್ವರ್ಟೆಡ್ ಇಂಟು Na+ ಅಯಾನ್ ಆಗಿ ಕನ್ವರ್ಷನ್ ಆಗುತ್ತೆ. ಆ್ಯಂಡ್ ಹಿಯರ್ ಇನ್ ದಿಸ್ Na+ ಅಯಾನಲ್ಲಿ ಅಲ್ಲೊಂದು ಚಾರ್ಜ್ ಇದೆಯಲ್ಲ,
ದಟ್ ಈಸ್ ಪ್ಲಸ್ ಚಾರ್ಜ್ ಅಂತ ತೊಗೊಳ್ತೀವಲ್ಲ, ವಾಟ್ ಎವರ್ ದಟ್ ಪ್ಲಸ್ ಚಾರ್ಜ್ ಅಥವಾ ಸಮ್ಟೈಮ್ಸ್ ಬೈ ಗೇನಿಂಗ್ ದ ಎಲೆಕ್ಟ್ರಾನ್ಸ್ ಎಲಿಮೆಂಟ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ನೆಗೆಟಿವ್ ಚಾರ್ಜ್. ಲೈಕ್ ಫಾರ್ ಎಕ್ಸಾಂಪಲ್ ನೋಡಿ, ಕ್ಲೋರಿನ್ ಆಟಮ್ ಇದೆ. when that chlorine atom when it gain one electron, so ಅದೇನಾಗುತ್ತೆ, that can be converted into Cl minus ion ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಮೈನಸ್ ಚಾರ್ಜ್ ಬಂತು, ಇಲ್ಲಿ ಪ್ಲಸ್ ಚಾರ್ಜ್ ಆದರೆ ಇಲ್ಲಿ ಮೈನಸ್ ಚಾರ್ಜ್ ಅಂತ ತೊಗೊಳ್ತೀವಿ. ಸೊ ಈ ಕೇಸ್ನಲ್ಲಿ ಇಲ್ಲಿ ಈ ನಂಬರ್ ಆಫ್ ಪ್ಲಸ್ ಚಾರ್ಜ್ ಅಥವಾ ನಂಬರ್ ಆಫ್ ಮೈನಸ್ ಚಾರ್ಜ್ ಅಂತ ಏನು ತೊಗೊಳ್ತೀವಿ, ಇದನ್ನು ನಾವು ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಎಲ್ಲ ಎಲಿಮೆಂಟ್ಸ್ಗೂ ಇದೇ ಥರ ಒಂದು ಟೆಂಡೆನ್ಸಿ ಅಂತ ಬರುತ್ತೆ, ಟು ಶೋ ದ ಆಕ್ಸಿಡೇಷನ್ ಸ್ಟೇಟ್ ಐದರ್ ಬೈ ಲೂಸಿಂಗ್ ದ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ, ಆರ್ ಬೈ ಗೇನಿಂಗ್ ದ ಎಲೆಕ್ಟ್ರಾನ್ಸ್ ಅಂತ ತೊಗೊಳ್ತೀವಿ. ಸೊ ಕೆಲವೊಂದು ಸಲ ಆಕ್ಸಿಡೇಷನ್ ಸ್ಟೇಟ್ನ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ತೊಗೊಳ್ತೀವಿ, ಇನ್ನೊಂದು ಕಡೆ ಸೊ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಜನರಲಾಗಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟು ಸೊ ಯಾವ ಎಲಿಮೆಂಟ್ಸ್ ಬರುತ್ತೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟು ಅಂತಂದರೆ, ಮೆಟಾಲಿಕ್ ಎಲಿಮೆಂಟ್ಸು. ಜನರಲಾಗಿ ಮೆಟಾಲಿಕ್ ಎಲಿಮೆಂಟ್ಸು ಅಥವಾ ಆಲ್ ದ ಮೆಟಲ್ಸ್ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್. ಸೊ ನಿಮಗೆ ಗೊತ್ತಿದೆ ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ಆಲ್ ದ ಮೆಟಾಲಿಕ್ ಆಟಮ್ಸ್ ಏನಾಗುತ್ತೆ ಅಥವಾ ಮೆಟಾಲಿಕ್ ಎಲಿಮೆಂಟ್ಸ್ ಏನು ಮಾಡುತ್ತೆ, ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್. ಅಂದರೆ ಎಲೆಕ್ಟ್ರಾನ್ಸನ್ನು ಅದು ಕಳ್ಕೊಳ್ಳುತ್ತೆ, ಎಲೆಕ್ಟ್ರಾನ್ಸನ್ನು ಸೊ ಲಾಸ್ ಮಾಡ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಕಳ್ಕೊಂಡಾಗ ಅದೇನಾಗುತ್ತೆ, ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಅದೇ ನಾನ್ ಮೆಟಲ್ಸ್ ಅಂತ ತಗೊಂಡಾಗ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸನ್ನು ಗೇನ್ ಮಾಡುತ್ತೆ, ಗೇನ್ ಮಾಡಿದಾಗ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಅಂತ ಹೇಳ್ತೀವಿ. ಸೊ ಅದೇ ಥರ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 3D ಸೀರೀಸ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ದೀಸ್ 3D ಸೀರೀಸ್ ಎಲಿಮೆಂಟ್ಸು ಸೊ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಯಾವ ರೀತಿ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಇಲ್ಲಿ ಅಂತಂದರೆ, ಸೊ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ಜನರಲಿ ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡಾಗ ಪರ್ಟಿಕ್ಯುಲರ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಆಲ್ಕಲಿ ಮೆಟಲ್ಸ್ ಅಂತ ತೊಗೊಂಡಾಗ ಆಲ್ಕಲಿ ಮೆಟಲ್ಸ್ಗೆ ಆಕ್ಸಿಡೇಷನ್ ಸ್ಟೇಟು ಎಲ್ಲ ಎಲಿಮೆಂಟ್ಸ್ಗೂ ಅಥವಾ ಎಲ್ಲ ಆಟಮ್ಸ್ಗೂ ಸೇಮ್ ಬರುತ್ತೆ, +1 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಆಲ್ಕಲೈನ್ ಅರ್ತ್ ಮೆಟಲ್ಸು +2 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಹೀಗೆ ಅದೇ ಥರ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಕೆಲವೊಂದು ಎಲಿಮೆಂಟ್ಸ್ಗೆ ಫಿಕ್ಸೆಡ್ ಇರುತ್ತೆ, ಕೆಲವೊಂದು ವೇರಿಯಬಲ್ ಇರುತ್ತೆ ಅಂತ ಹೇಳ್ತಾನೆ. ಬಟ್ ಇಯರ್ ಇನ್ ದ ಕೇಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ 3D ಸೀರೀಸ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ಜನರಲ್ ಆಗಿ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ 3D ಸೀರೀಸ್ ಎಲಿಮೆಂಟ್ ಜನರಲಿ ದೇ ಕ್ಯಾನ್ ಶೋ ನಾಟ್ ಓನ್ಲಿ ಒನ್ ಟೈಪ್ ಆಫ್ ದ ಆಕ್ಸಿಡೇಷನ್ ಸ್ಟೇಟ್, ಒಂದೇ ರೀತಿ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸೋದಿಲ್ಲ, ಬದಲಾಗಿ ದೇ ಕ್ಯಾನ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತಾನೆ. ಹಾಗಿದ್ರೆ ಯಾವ ರೀತಿ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ, ವೆದರ್ ದೇ ಕ್ಯಾನ್ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತಾ ಅಥವಾ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತಾ ಅಂತ ಬಂದಾಗ ನಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ, 3D ಸೀರೀಸ್ ಅಥವಾ ಯಾವುದೇ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತಗೊಂಡಾಗ ಅವುಗಳನ್ನ ನಾವು ಮೆಟಾಲಿಕ್ ಎಲಿಮೆಂಟ್ಸ್ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ಹೇಳ್ತೀವಿ. ಅಂದರೆ ದೀಸ್ ಆರ್ ನಥಿಂಗ್ ಬಟ್ ದ ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಜಸ್ಟ್ ಲೈಕ್ ದ ಆಲ್ಕಲಿ ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸ್, ಹಿಯರ್ ಆಲ್ಸೋ ದ ಡಿ ಬ್ಲಾಕ್ ಎಲಿಮೆಂಟ್ ಜನರಲಿ ದೇ ಕ್ಯಾನ್ ಶೋ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಬೈ ಲೂಸಿಂಗ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಅಂದರೆ ಒನ್ ಆರ್ ಮೋರ್ ಎಲೆಕ್ಟ್ರಾನ್ಸ್ ಅಂತಂದರೆ ಸೊ ಕೆಲವೊಂದು ಸಲ ದಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಒಂದೇ ಎಲಿಮೆಂಟ್ ಏನು ಮಾಡುತ್ತೆ, ಕೆಲವೊಂದು ಸಲ ಒಂದು ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಇಫ್ ಇಟ್ ಲೂಸಸ್ ಓನ್ಲಿ ಒನ್ ಎಲೆಕ್ಟ್ರಾನ್ನ ಕಳ್ಕೊಂಡಾಗ ಒಂದು ಎಲೆಕ್ಟ್ರಾನ್ ಲಾಸ್ ಆಯಿತು ಅಂತಂದರೆ ಆವಾಗ ಅದು +1 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಇನ್ ಕೇಸ್ 2 ಎಲೆಕ್ಟ್ರಾನ್ಸ್ ಲಾಸ್ ಆದರೆ ಅವಾಗ ಏನಾಗುತ್ತೆ, +2 ಆಕ್ಸಿಡೇಷನ್ ಸ್ಟೇಟು. -3 ಎಲೆಕ್ಟ್ರಾನ್ಸ್ ಆಯಿತು ಅಂತಂದರೆ +3. ಹೀಗೆ ದಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ಅಲ್ಲಿ ಡಿ ಆರ್ಬಿಟಲ್ನಲ್ಲಿ ಅಥವಾ 4s ಆರ್ಬಿಟಲ್ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟೆಷ್ಟು ಇರುತ್ತೆ ಮತ್ತು ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ, ಆ ಬೇಸಿಸ್ ಮೇಲೆ ಸೊ ಎಲಿಮೆಂಟ್ಸ್ ಆಫ್ ದ 3D ಸೀರೀಸ್ ಜನರಲಿ ದೇ ಕ್ಯಾನ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತಾನೆ. ಹಾಗಿದ್ರೆ ಯಾವ ರೀತಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ, ಅದರಲ್ಲಿ ಕೆಲವೊಂದು ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ತಗೊಳ್ತೀವಿ. ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ಸ್ ದೇ ಕ್ಯಾನ್ ಬಿ ಶೋನ್ ಇನ್ ದ ಟೇಬಲ್ ಲೈಕ್ ದಿಸ್. ಈಗ ಜನರಲಿ ಅದರಲ್ಲಿ ಫಸ್ಟ್ ಎಲಿಮೆಂಟ್ ಅಂತ ತೊಗೊಂಡ್ರೆ, ಈಗ ನೋಡಿ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸಾದ್ಮೇಲೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಅಂತ ಬಂದಾದಮೇಲೆ ಸೊ ಆ ಸ್ಟೇಟ್ನಲ್ಲಿ ದಟ್ ಈಸ್ ಇನ್ ಇಟ್ಸ್ ರೆಸ್ಪೆಕ್ಟಿವ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ದಟ್ ಎಲಿಮೆಂಟ್ ವಿಲ್ ಬಿಕಮ್ ಮೋರ್ ಸ್ಟೇಬಲ್. ಫಸ್ಟ್ ಆಫ್ ಆಲ್ ಒಂದು ಎಲಿಮೆಂಟು ಅಥವಾ ಒಂದು ಆಟಮು ಆಕ್ಸಿಡೇಷನ್ ಸ್ಟೇಟನ್ನು ಏನಕ್ಕೆ ತೋರಿಸ್ಬೇಕು, ಏನಕ್ಕೆ ಎಕ್ಸಿಬಿಟ್ ಮಾಡಬೇಕು ಅಂತಲೇ ಇನ್ ಆರ್ಡರ್ ಟು ಅಟೈನ್ ದ ಸ್ಟೆಬಿಲಿಟಿ. ಸೊ ಈ ಸ್ಟೆಬಿಲಿಟಿ ಯಾವಾಗ ಬರುತ್ತೆ ಅಂತಂದರೆ, ಸ್ಟೆಬಿಲಿಟಿ ಯಾವಾಗ ಬರುತ್ತೆ ಅಂತಲೇ ಸೊ ವೆನ್ ಇಟ್ ಅಟೈನ್ಸ್ ದ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದಾಗ ಅದು ಸ್ಟೆಬಿಲಿಟಿನ ಪಡ್ಕೊಳ್ಳುತ್ತೆ. ಸೊ ಆ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಪಡ್ಕೊಳ್ಬೇಕು ಅಂತಂದಾಗ ಕೆಲವೊಂದು ಎಲಿಮೆಂಟ್ಸು ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ಳುತ್ತೆ, ಕೆಲವೊಂದು ಎಲಿಮೆಂಟ್ಸು ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡಾಗ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟು, ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದಾಗ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಬಟ್ ಹಿಯರ್ 3D ಸೀರೀಸ್ ಎಲಿಮೆಂಟ್ಸು ಮೆಟಾಲಿಕ್ ಎಲಿಮೆಂಟ್ಸ್ ಆಗಿರೋದ್ರಿಂದ ದೇ ಕ್ಯಾನ್ ಲೂಸ್ ದ ಎಲೆಕ್ಟ್ರಾನ್ಸ್. ಆ್ಯಂಡ್ ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಟೇಬಲ್ನಲ್ಲಿ
ಫಸ್ಟ್ ಎಲಿಮೆಂಟ್ ನೋಡಿ ಸ್ಕ್ಯಾಂಡಿಯಮ್ ಅಂತ ತಗೊಂಡಾಗ ಸ್ಕ್ಯಾಂಡಿಯಮ್ ವಿಚ್ ಕ್ಯಾನ್ ಶೋ ಓನ್ಲಿ ಒನ್ ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ +3 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಯಾಕದು +3 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಇಲ್ಲಿ ಅಂತಂದರೆ, ಐ ಆಮ್ ರೈಟಿಂಗ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಸ್ಕ್ಯಾಂಡಿಯಮ್ ಎಲಿಮೆಂಟ್ ಬರೀತಾ ಇದೆ ನೋಡಿ. ಆರ್ಗಾನ್ ಕೋರ್ 3D1 4s2 ಅಂತ ಹೇಳ್ತಾನೆ. ಅಂದರೆ ಇಲ್ಲಿ +3 ಅಂತಂದರೆ 3 ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಂತ ಅರ್ಥ. ಆ 3 ಎಲೆಕ್ಟ್ರಾನ್ ಎಲ್ಲಿಂದ ಲಾಸ್ ಆಗುತ್ತೆ ಅಂತಂದರೆ 4s ಆರ್ಬಿಟಲ್ನಿಂದ 2 ಎಲೆಕ್ಟ್ರಾನ್ಸು, 3D ಆರ್ಬಿಟಲಿಂದ 1 ಎಲೆಕ್ಟ್ರಾನು, ಟೋಟಲ್ ಆಗಿ 3 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. 3 ಎಲೆಕ್ಟ್ರಾನ್ ಲಾಸ್ ಆದಾಗ ಸ್ಕ್ಯಾಂಡಿಯಮ್ ವಿಚ್ ಈಸ್ ಎಕ್ಸಿಬಿಟೆಡ್ ಆರ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ +3 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ಆ್ಯಂಡ್ ಇಟ್ ಈಸ್ ವಾಟ್ ಒನ್ ಆ್ಯಂಡ್ ಓನ್ಲಿ ದ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸ್ಕ್ಯಾಂಡಿಯಮ್ ಎಲಿಮೆಂಟ್ ಅಂತ ಹೇಳ್ತಾನೆ. ಸೊ ಆಫ್ಟರ್ ನೋಡಿ ಆ 3 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡಾಗ ದ ರಿಸಲ್ಟೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸ್ಕ್ಯಾಂಡಿಯಮ್ 3+ ಅಯಾನ್ ಏನಾಗುತ್ತೆ ಅಂತಲೇ ಇವಾಗ ಏನಾಗುತ್ತೆ, ವಿಚ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ನೋಬಲ್ ಗ್ಯಾಸ್, ಪ್ರೀವಿಯಸ್ ನೋಬಲ್ ಗ್ಯಾಸ್ ಎಲಿಮೆಂಟ್, ದಟ್ ಈಸ್ ಆರ್ಗಾನ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ? ಸೊ ಇದು ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಇದು ಗೊತ್ತಾಯ್ತಲ್ಲಪ್ಪ, ಸ್ಕ್ಯಾಂಡಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 3+ ಆಕ್ಸಿಡೇಷನ್ ಸ್ಟೇಟಲ್ಲಿ ಪ್ರೀವಿಯಸ್ ನೋಬಲ್ ಗ್ಯಾಸ್ ಎಲಿಮೆಂಟ್ ಆರ್ಗಾನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ ಹಾಗಾಗುತ್ತೆ. ಸೊ ದಟ್ಸ್ ವೈ ಅದರದ್ದು ಆಕ್ಸಿಡೇಷನ್ ಸ್ಟೇಟು +3 ಇದೆ. ಆ್ಯಂಡ್ ಸಿಮಿಲರ್ಲಿ ನೆಕ್ಸ್ಟ್ ಎಲಿಮೆಂಟ್ ನೋಡಿ ಟೈಟಾನಿಯಮ್ ಅಂತ ತಗೊಂಡಾಗ ಹಿಯರ್ ದ ಟೈಟಾನಿಯಮ್ ವಿಚ್ ಈಸ್ ಶೋಯಿಂಗ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್. +2 ತೋರಿಸುತ್ತೆ, +3 ತೋರಿಸುತ್ತೆ, +4 ತೋರಿಸ್ತಾ ಇದೆ. ಸೊ ಅದರಲ್ಲಿ ದ ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಟೈಟಾನಿಯಮ್ ಅಂತ ತೊಗೊಂಡ್ರೆ, ಸೊ ವಿಚ್ ಈಸ್ ಶೋಯಿಂಗ್ +4 ಆಕ್ಸಿಡೇಷನ್ ಸ್ಟೇಟ್ ವಿಚ್ ಈಸ್ ಟೇಕನ್ ಆ್ಯಸ್ ಮೋಸ್ಟ್ ಸ್ಟೇಬಲ್ ಅಂತ ತೊಗೊಳ್ತೀವಿ. +4ನ ಮೋಸ್ಟ್ ಸ್ಟೇಬಲ್ ಅಂತ ಹೇಳ್ತಾನೆ. ಇದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇದ್ರದ್ದು ಟೈಟಾನಿಯಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಯೂಸಲಾಗಿ ಹಿಂಗಿರುತ್ತೆ, ದಟ್ ಈಸ್ 3D2 4s2 ಹೀಗಿರುತ್ತೆ. ಸೊ ಈಗ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಯಾವಾಗ ಹೆಂಗೆ ತೋರಿಸ್ತಾ ಇದೆ ನೋಡಿ, +2 ತೋರಿಸ್ತಾ ಇದೆ ಫಸ್ಟು. +2 ಯಾವಾಗ ತೋರಿಸುತ್ತೆ ಅಂತಂದರೆ ವೆನ್ ಓನ್ಲಿ 2 ಎಲೆಕ್ಟ್ರಾನ್ಸ್ ವೆನ್ ದೇ ಆರ್ ರಿಮೂವ್ಡ್ ಫ್ರಮ್ ದ 4s ಆರ್ಬಿಟಲಿಂದ ರಿಮೂವ್ ಆದರೆ. ಅಂದರೆ ಇಲ್ಲಿ 3D ಆರ್ಬಿಟಲ್ನಿಂದ ಎಲೆಕ್ಟ್ರಾನ್ ರಿಮೂವ್ ಆಗೋಲ್ಲ, ಬರೀ 4s ಆರ್ಬಿಟಲ್ನಿಂದ ಫಸ್ಟ್ 2 ಎಲೆಕ್ಟ್ರಾನ್ ರಿಮೂವ್ ಆದರೆ ಅವಾಗ ಏನಾಗುತ್ತೆ, ಅದು +2 ಆಕ್ಸಿಡೇಷನ್ ಲಾಸ್ ಆಫ್ 2 ಎಲೆಕ್ಟ್ರಾನ್ ಪಾಸಿಟಿವ್ 2 +2 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಹೇಗೆ ನೆಕ್ಸ್ಟು +3 ತೋರಿಸುತ್ತೆ. +3 ಯಾವಾಗ ತೋರಿಸುತ್ತೆ ಅಂತಂದರೆ 4s ಇಂದ 2 ಎಲೆಕ್ಟ್ರಾನ್ಸು, 3Dಯಿಂದ 1 ಎಲೆಕ್ಟ್ರಾನು, ಟೋಟಲಿ 3 ಎಲೆಕ್ಟ್ರಾನ್ ಲಾಸ್ ಆದಾಗ ಅವಾಗ +3 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಇದು ಇನ್ನೊಂದು ಟೈಪು. ಇನ್ನೊಂದು ಕಡೆ ಲಾಸ್ಟಲ್ಲಿ ಟೈಟಾನಿಯಮ್ದು ಆಕ್ಸಿಡೇಷನ್ ಸ್ಟೇಟು +4 ಬರ್ತಾ ಇದೆಯಲ್ಲ, ಯಾವಾಗ ಅಂತಂದರೆ ವೆನ್ ಆಲ್ ದ 4 ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್, ಲೈಕ್ 4s ಅಲ್ಲಿ 2 ಎಲೆಕ್ಟ್ರಾನು ಮತ್ತು 3Dನಲ್ಲಿ 2 ಎಲೆಕ್ಟ್ರಾನ್ ಎರಡೂ ಲಾಸ್ ಆದಾಗ, ಎರಡೂ ಕಡೆಯಿಂದ 2 ಎಲೆಕ್ಟ್ರಾನ್ ಅಂದರೆ ಟೋಟಲ್ ಆಗಿ 4 ಎಲೆಕ್ಟ್ರಾನ್ ಲಾಸ್ ಆಯಿತು ಅಂತ ಅಂದಾಗ ಆವಾಗ ಲಾಸ್ ಆಫ್ 4 ಎಲೆಕ್ಟ್ರಾನ್ಸ್ ಆಗುತ್ತೆ. ಆವಾಗ ಏನಾಯ್ತು ನೋಡಿ, +4 ಆಕ್ಸಿಡೇಷನ್ ಸ್ಟೇಟ್ ಬಂತು. ಸೊ ಈಗೇನು ಆ ಕೇಸ್ನಲ್ಲಿ ಅದಕ್ಕೆ ಸೊ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ, ಆವಾಗ ಅದು ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತೀವಿ. ಹೀಗೆ ದೇರ್ಫೋರ್ ದಟ್ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ಡ್ ಫ್ರಮ್ ದ ಎಲಿಮೆಂಟ್. ಸೊ ಈಗೇನಾಗ್ತಾಯಿದೆ ಅಂತಂದರೆ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್, 3D ಸೀರೀಸ್ ಎಲಿಮೆಂಟ್ಸು ಜನರಲಾಗಿ ದೇ ಕ್ಯಾನ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬೈ ಲೂಸಿಂಗ್ 1 or more ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಅದೇ ಥರ ನೋಡಿ ವೆನಡಿಯಮ್ ಇದೆಯಲ್ವಾ, ವೆನಡಿಯಮ್ದು ನೋಡಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇನ್ನೊಂದು ಜಾಸ್ತಿ ಆಗುತ್ತೆ. +2 ತೋರಿಸುತ್ತೆ, +3 +4 ಆ್ಯಂಡ್ +5. ಯಾಕಿದು +2 ಯಾವಾಗ ಅಂತಂದರೆ 4s ಆರ್ಬಿಟಲಿಂದ 2 ಎಲೆಕ್ಟ್ರಾನ್ ಹೋದಾಗ +2, ನೆಕ್ಸ್ಟು +3 +4 +5 ಅಂದರೆ ಡಿ ಆರ್ಬಿಟಲಿಂದ ಎಲೆಕ್ಟ್ರಾನ್ಸನ್ನು ತೆಗಿತಾ ಹೋದರೆ ಅವಾಗೇನಾಗುತ್ತೆ ಫೈನಲಾಗಿ +5 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಅಂತ ಹೇಳುತ್ತೆ. ವೆನಡಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಮೋಸ್ಟ್ ಸ್ಟೇಬಲ್ ಅಂತ ತೊಗೊಂಡ್ರೆ ನಾವಿಲ್ಲಿ +5ನ ತೊಗೊಳ್ತೀವಿ. ಸಿಮಿಲರ್ಲಿ ಕ್ರೋಮಿಯಮ್ದು +2 ಇಂದ ಅಪ್ ಟು +6ವರೆಗೆ ಬರುತ್ತೆ. ಸೆಂಟ್ರಲ್ ಎಲಿಮೆಂಟ್ ಮ್ಯಾಂಗನೀಸ್ ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು, ನೇಮ್ ದ ಎಲಿಮೆಂಟ್ ವಿಚ್ ಕ್ಯಾನ್ ಶೋ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ +7 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುವಂಥ 3D ಸೀರೀಸ್ ಎಲಿಮೆಂಟನ್ನು ಎಕ್ಸಾಂಪಲ್ ಕೊಡಿ ಅಂತಂದರೆ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಮ್ಯಾಂಗನೀಸ್ ಎಲಿಮೆಂಟ್ ಅಂತ ಬರೀಬೇಕು. ಎಕ್ಸಾಂಪಲ್ ಕೇಳ್ತಾನೆ, ಹೇಗೆ ನೇಮ್ ದ 3D ಸೀರೀಸ್ ಎಲಿಮೆಂಟ್ ವಿಚ್ ಕ್ಯಾನ್ ಶೋ +7 ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇದು. ಸೊ 3D ಸೀರೀಸ್ ಎಲಿಮೆಂಟಲ್ಲಿ ಸೊ ಅಪ್ ಟು +7ವರೆಗೂ ತೋರಿಸುತ್ತೆ ಇದು. ಸೊ ಅಪ್ ಟು +7ವರೆಗೂ ತೋರಿಸುತ್ತೆ ಅಂದರೆ 4sನಲ್ಲಿ 2, 3Dನಲ್ಲಿ 5, ಒಟ್ಟಾರೆ ಟೋಟಲಿ 7 ಎಲೆಕ್ಟ್ರಾನ್ಸ್ ಲಾಸ್ ಆದಾಗ ಅವಾಗ ಏನಾಗುತ್ತೆ ಅದು ಸೊ ಅಪ್ ಟು +7 ಆಕ್ಸಿಡೇಷನ್ ಸ್ಟೇಟ್ವರೆಗೂ ಅದು ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ತೇನೆ. ಆಫ್ಟರ್ ದಿಸ್ ಮ್ಯಾಂಗನೀಸ್ ಎಲಿಮೆಂಟ್ ಆದಮೇಲೆ ನೆಕ್ಸ್ಟ್ ಎಲಿಮೆಂಟ್ ಬರುತ್ತಲ್ಲ, ಐರನ್ನು, ಕೋಬಾಲ್ಟು, ನಿಕ್ಕಲ್ಲು, ಕಾಪರು, ಜಿಂಕು. ಈಗ ನೋಡಿ ಸ್ಟಾರ್ಟಿಂಗಲ್ಲಿ ಫಸ್ಟು +3ಇಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, +3ಇಂದ +4 +5 +6 +7 ಗಂಟೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಆಫ್ಟರ್ ದಿಸ್ ಮ್ಯಾಂಗನೀಸ್ ಎಲಿಮೆಂಟ್ ಆದಮೇಲೆ ನೆಕ್ಸ್ಟ್ ಅಪ್ ಟು ಜಿಂಕ್ವರೆಗೆ ಆಕ್ಸಿಡೇಷನ್ ಸ್ಟೇಟ್ ನೋಡಿ ಡಿಕ್ರೀಸ್ ಆಗ್ತಾಯಿದೆ ಅಂತಲೇ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ನಂಬರ್ಸ್ ಕಡಿಮೆ ಆಗುತ್ತೆ. ಮ್ಯಾಂಗನೀಸಿಂದ ಐರನ್ ಬಂದಾಗ ನೋಡಿ ಅದು +7 ಗಂಟೆ ತೋರಿಸಲ್ಲ, +6ವರೆಗೆ ತೋರಿಸುತ್ತೆ. ಯಾಕದು ಅಂತಂದರೆ ಇಫ್ ಐ ಟೇಕ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಐರನ್ನ ತೊಗೊಂಡಾಗ ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರುತ್ತೆ. ಹೇಗೆ ಅಂತಂದರೆ ಇಟ್ ಈಸ್ ಟೇಕನ್ ಎಸ್ 3d6 4s2 ಅಂತ ಹೇಳ್ತಾನೆ. ಈ 3d6 ಅಂತ ಬಂದಾಗ ನೋಡಿ 3d ಆರ್ಬಿಟಲ್ ಒಳಗಡೆ ಸೊ 6 ಎಲೆಕ್ಟ್ರಾನ್ ಬರುತ್ತೆ. 6 ಎಲೆಕ್ಟ್ರಾನ್ ಎಲ್ಲಿರುತ್ತೆ ಅಂತಂದರೆ 5 ಆರ್ಬಿಟಲ್ನಲ್ಲಿರುತ್ತೆ. ಜನರಲ್ ಆಗಿ ಇಲ್ಲಿ 1 1 1 1 5 ಎಲೆಕ್ಟ್ರಾನ್ ಫಿಲ್ ಮಾಡಿದೆ. 6ನೇ ಎಲೆಕ್ಟ್ರಾನ್ ಬಂದು ನೋಡಿ ಇಲ್ಲಿಗೆ ಬಂದು ಪೇರಪ್ ಆಗುತ್ತೆ. ಈಗ ಜನರಲಾಗಿ ನಾವು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂತ ಅಂದಾಗ ಒಂದು ಆರ್ಬಿಟಲ್ನಲ್ಲಿ ಅಂದರೆ ಡಿ ಆರ್ಬಿಟಲ್ ಪಿ ಆರ್ಬಿಟಲ್ನಲ್ಲಿ ತೊಗೊಂಡಾಗ ಸಿಂಗಲ್ ಎಲೆಕ್ಟ್ರಾನ್ ಇದ್ದಾಗ ಅದನ್ನು ಈಸಿಲಿ ರಿಮೂವ್ ಮಾಡ್ಬೋದು. ಬಟ್ ಯಾವಾಗ ಒಂದು ಡಿ ಆರ್ಬಿಟಲ್ ಒಳಗಡೆ ಒಂದು ಜೊತೆ ಎಲೆಕ್ಟ್ರಾನ್ ಪೇರಪ್ ಆಗೋಯ್ತು, ಫ್ರಮ್ ದ ಪೇರ್ಡ್ ಡಿ ಆರ್ಬಿಟಲಿಂದ ಎಲೆಕ್ಟ್ರಾನ್ಸನ್ನು ತೆಗೆಯೋದು ಕಷ್ಟ ಆಗುತ್ತೆ. ಇಟ್ ಈಸ್ ನಾಟ್ ಸೋ ಈಸಿ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ಆರ್ಬಿಟಲ್ ಕಂಟೈನಿಂಗ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಸೊ ದೇಫೋ ಯಾಕೆ ಇಲ್ಲಿ ಮ್ಯಾಕ್ಸಿಮಮ್ +6 ಅಂತಂದರೆ ಈಗ 4s ಅಲ್ಲಿ 2 ಎಲೆಕ್ಟ್ರಾನ್ನ ಕಳ್ಕೊಂಡಾಗ +2 ಇಂದ ಶುರುವಾಗುತ್ತೆ. ಅದಾದಮೇಲೆ +2 ಆದಮೇಲೆ ನೆಕ್ಸ್ಟು ಇಲ್ಲಿಂದ ಒಂದು ಎಲೆಕ್ಟ್ರಾನ್ ತೆಗೆದ್ರೆ +3, ನೆಕ್ಸ್ಟು ಆ್ಯಡ್ ಮಾಡ್ತಾ ಹೋಗಿ +4 +5 +6 ಹೀಗೆ ಅಪ್ ಟು ಮ್ಯಾಕ್ಸಿಮಮ್ ಎಷ್ಟು ತೋರಿಸುತ್ತೆ ಅದು +6 ಮಾತ್ರ ತೋರಿಸುತ್ತೆ, +7 ತೋರಿಸಲ್ಲ. ಯಾಕೆ ಅಂತಂದರೆ ಇಲ್ಲಿ ಡಬಲ್ ಎಲೆಕ್ಟ್ರಾನ್ ಬಂದ್ಬಿಡ್ತು, ಪೇರ್ಡ್ ಎಲೆಕ್ಟ್ರಾನ್ ಬಂದ್ಬಿಡ್ತು. ಸೊ ಅಲ್ಲಿ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡೋಕ್ಕಾಗೋದಿಲ್ಲ. ಹೀಗೆ ಸೊ ನೆಕ್ಸ್ಟ್ ಎಲಿಮೆಂಟ್ ಬಂದರೆ ನೋಡಿ ಕೋಬಾಲ್ಟ್ ಬಂತಲ್ಲ, ಕೋಬಾಲ್ಟ್ ಎಲಿಮೆಂಟಲ್ಲಿ ಇನ್ನೂ ಕಡಿಮೆ ಆಯಿತು. ಯಾಕೆ ಅಂತಲೇ ಎಗೈನ್ ಸೊ ಫ್ರಮ್ ದ ಐರನ್ ಎಲಿಮೆಂಟಿಂದ ಮುಂದೆ ಹೋಗ್ತಾ ಹೋದಂಗೆ ದ ನಂಬರ್ ಆಫ್ ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ ಡಿ ಆರ್ಬಿಟಲ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ಫ್ರಮ್ ದ ಪೇರ್ಡ್ ಎಲೆಕ್ಟ್ರಾನಿಂದ ಅಥವಾ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುವಂಥ ಆರ್ಬಿಟಲಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂತಂದರೆ ಇಟ್ ವಿಲ್ ಬಿಕಮ್ ಕ್ವೈಟ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ದೇಫೋ ಸೊ ದೇ ಕ್ಯಾನ್ ಶೋ ಲೆಸ್ಸರ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಅಂತ ಹೇಳ್ತಾನೆ. ಲಾಸ್ಟ್ ಎಲಿಮೆಂಟ್ ನೋಡಿ ಜಿಂಕ್ ಎಲಿಮೆಂಟ್ ಅಂತ ತೊಗೊಂಡ್ರೆ ಜಿಂಕ್ ಎಲಿಮೆಂಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸಲ್ ಆಗಿ ಆರ್ಗಾನ್ ಕೋರ್ 3d10 ಅಂತ ತಗೊಳ್ತೀನಿ 4s2. ಈಗ ನಾವು ರಿಮೂವ್ ಮಾಡಬೇಕು ಎಲೆಕ್ಟ್ರಾನ್ಸನ್ನು ಅಂತಂದರೆ ಬರೀ 4s ಆರ್ಬಿಟಲ್ನಲ್ಲಿರುವಂಥ 2 ಎಲೆಕ್ಟ್ರಾನ್ಸನ್ನು ಮಾತ್ರ ರಿಮೂವ್ ಮಾಡ್ಬೋದು. ಫ್ರಮ್ ದ ಡಿ ಆರ್ಬಿಟಲಿಂದ ನಾವು ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾನೆ. ವಿ ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಆ ಕೇಸ್ನಲ್ಲಿ ಜಿಂಕ್ ಎಲಿಮೆಂಟು ಬರೀ +2 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಅಂತ ಹೇಳ್ತಾನೆ. ಸೊ ಡಿ ಆರ್ಬಿಟಲಿಂದ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಆಲ್ ದ 5 ಡಿ ಆರ್ಬಿಟಲ್ ದೇ ಆರ್ ಹ್ಯಾವಿಂಗ್ ಪೇರ್ಡ್ ಎಲೆಕ್ಟ್ರಾನ್ಸ್. ಎಲ್ಲ ಡಿ ಆರ್ಬಿಟಲ್ಸು ಪೇರ್ಡ್ ಎಲೆಕ್ಟ್ರಾನ್ಸನ್ನು ಹೊಂದಿರುತ್ತೆ. ಸೊ ಇವಾಗ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡೋದು ಕಷ್ಟ. ಹಾಗೆ ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ದ 3D ಸೀರೀಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇದು ನೆಕ್ಸ್ಟ್ ಪ್ರಾಪರ್ಟಿ ಆಫ್ ದ 3D ಸೀರೀಸ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಜನರಲ್ ಆಗಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ 3D ಸೀರೀಸ್ ಎಲಿಮೆಂಟ್. ಎಕ್ಸಾಮಲ್ಲಿ ಕೇಳ್ಬೋದು 3D series elements ಅಥವಾ ಡಿ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಗಿವ್ ರೀಸನ್. ಯಾಕೆ ಅದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್ ವಿ ಕ್ಯಾನ್ ಏಬಲ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ 4s ಆರ್ಬಿಟಲ್ ಬೋತ್ ಫ್ರಮ್ ದ s ಆರ್ಬಿಟಲಿಂದ ಮತ್ತು ಡಿ ಆರ್ಬಿಟಲಿಂದ ರಿಮೂವ್ ಮಾಡ್ಬೋದು. ಬಿಕಾಸ್ ಆಫ್ ದ ರೀಸನ್ ಹಿಯರ್ ದ ಡಿ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ. ಸೊ ಇದು ನೆಕ್ಸ್ಟ್ ಪ್ರಾಪರ್ಟಿ ಅಂತ ತಗೊಳ್ತೀವಿ. ದಟ್ ಈಸ್ ಆಲ್ ಅಬೌಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದ ಅನದರ್ ಪ್ರಾಪರ್ಟೀಸ್ ಆಫ್ ದ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತಗೊಂಡಾಗ 3D ಸೀರೀಸ್ ಎಲಿಮೆಂಟ್ ಅಂತ ತಗೊಂಡ್ರೆ ದ ನೆಕ್ಸ್ಟ್ ಪ್ರಾಪರ್ಟಿ ಇಟ್ ಈಸ್ ನಥಿಂಗ್ ಬಟ್ ದೀಸ್ ಡಿ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಶೋ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ. ದೇ ಕ್ಯಾನ್ ಹ್ಯಾವ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ತೋರಿಸುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತಲೇ ಗೊತ್ತಿದೆ ನಿಮಗೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತಲೇ ವೆದರ್ ದೇ ಆರ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ವೆದರ್ ದೇ ಆರ್ ಹ್ಯಾವಿಂಗ್ ದ ability to attract the magnetic field towards the magnetic field or not. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದನ್ನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ತೊಗೊಳ್ತೀವಿ. ಅಂದರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬಂದಾಗ ಅಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ, ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ ಹೀಗೆ. ಸೊ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡಾಗ ಪರ್ಟಿಕ್ಯುಲರ್ಲಿ 3D ಸೀರೀಸ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೀಸ್ 3D ಸೀರೀಸ್ ಎಲಿಮೆಂಟ್ ಜನರಲಿ ದೇ ಕ್ಯಾನ್ ಶೋ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಐದರ್ ಇನ್ ದೇರ್ ಗ್ರೌಂಡ್ ಸ್ಟೇಟ್ ಆರ್ ಇನ್ ದೇರ್ ರೆಸ್ಪೆಕ್ಟಿವ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತಾನೆ. ಸಮ್ಟೈಮ್ಸ್ ಸಮ್ ಆಫ್ ದ ಎಲಿಮೆಂಟ್ಸ್ ಇನ್ ದೇ ರೆಸ್ಪೆಕ್ಟಿವ್ ಆಕ್ಸಿಡೇಷನ್ ಸ್ಟೇಟಲ್ಲಿ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇರುತ್ತೆ, ಕೆಲವೊಂದು ಸಲ ಡಯಾಮ್ಯಾಗ್ನೆಟಿಕ್ ಇರುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಅಂತಂದ್ರೆ ಏನು ಗೊತ್ತಿರಬೇಕು ನಿಮಗೆ. ಪ್ಯಾರಾಮ್ಯಾಗ್ನೆಟಿಕ್ ಅಂತಂದರೆ ಸೊ ದೇ ಆರ್ ನಥಿಂಗ್ ಬಟ್ ದ ಸಬ್ಸ್ಟೆನ್ಸಸ್ ದೇ ಕ್ಯಾನ್ ಬಿ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅದನ್ನು ನಾವು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಪ್ಯಾರಾಮ್ಯಾಗ್ನೆಟಿಕ್ ಅಂತಂದರೆ ಅಲ್ಲಿ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು.
ಸೊ ಅದೇ ಥರ ಇನ್ನೊಂದು ಪ್ರಾಪರ್ಟಿ ಬೇಸ್ಡ್ ಆನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬೇಸಿಸ್ ಮೇಲೆ ಸಬ್ಸ್ಟೆನ್ಸನ್ನು ಇನ್ನೊಂದು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ, ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತಾನೆ. ಸೊ ಡಯಾಮ್ಯಾಗ್ನೆಟಿಕ್ ಅಂತಂದರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್ ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಪ್ಯಾರಾಮ್ಯಾಗ್ನೆಟಿಕಲ್ಲಿ ಅಟ್ರಾಕ್ಟ್ ಆಗುತ್ತೆ, ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ವೆರಾಸ್ ಹಿಯರ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ತಗೊಂಡಾಗ ದೇ ಆರ್ ನಾಟ್ ಅಟ್ರಾಕ್ಟೆಡ್ ಅಂತ ಹೇಳ್ತಾನೆ. ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾನೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಸಬ್ಸ್ಟೆನ್ಸಸ್ ದೇ ಆರ್ ಕಾಲ್ಡ್ ಆಸ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಿಮಗೆ ಫಸ್ಟ್ ಇಯರ್ನಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ತಗೊಂಡಾಗ ಜನರಲಿ ದ 3D ಸೀರೀಸ್ ಎಲಿಮೆಂಟ್ ದೇ ಕ್ಯಾನ್ ಶೋ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸನ್ನು ತೋರಿಸುತ್ತೆ ಅಂತ ಹೇಳ್ತಾನೆ. ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ದ ಮೆಟಲ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಜನರಲಿ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಇಲ್ಲಿ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸು ಅಥವಾ ದ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸು ಜನರಲಿ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತಲೇ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದೀಸ್ ಆರ್ ನಥಿಂಗ್ ಬಟ್ ದ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾನೆ. ಯಾಕೆ ಅದನ್ನು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅಂತಾನೆ. ಸೊ ಯಾವಾಗ ಒಂದು ಆಟಮು ಅಥವಾ ಎಲಿಮೆಂಟು ಅಥವಾ ಒಂದು ಕಾಂಪೌಂಡ್ ಆಫ್ ದ ಎಲಿಮೆಂಟು ಯಾವಾಗ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸುತ್ತೆ ಅಂದರೆ ಒಂದು ಕಂಡೀಷನ್ ಇರುತ್ತೆ ಅಲ್ಲಿ. So the paramagnetism property or the paramagnetic property of the elements or the compounds of the elements, it is due to what antane, it is due to the presence of one or more unpaired electrons in the d orbitals of the respective transition metals ಅಥವಾ d block elements ಅಂತ ಹೇಳ್ತೀವಿ. ಸೊ ನೀವು ನೋಡಿದಿರಿ, ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರೀಬೇಕಾದ್ರೆ ಸ್ಕ್ಯಾಂಡಿಯಮ್ನಲ್ಲಿ 3d1 4s2 ಡಿ ಆರ್ಬಿಟಲ್ನಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಸೊ ಅದೇ ಥರ ನೆಕ್ಸ್ಟ್ ಎಲಿಮೆಂಟ್ ಹೋಗಿ ಸೊ ಟೈಟಾನಿಯಮ್ ಅಂತ ತಗೊಂಡಾಗ ಡಿ ಆರ್ಬಿಟಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ನೆಕ್ಸ್ಟು ಟೈಟಾನಿಯಮ್ ಆದಮೇಲೆ ವ್ಯಾನಿಡಿಯಮ್ಗೆ ಹೋದಾಗ ಅಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಬರುತ್ತೆ, 3 ಎಲೆಕ್ಟ್ರಾನ್ ಸಿಂಗಲ್ ಎಲೆಕ್ಟ್ರಾನ್ ಅಥವಾ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಮೇಜರ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ದೇಫೋ ಈ ಪಾಯಿಂಟನ್ನು ನೆಕ್ಸ್ಟು ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆರ್ ದ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ the magnetic property or the paramagnetic property is due to the presence of unpaired electron ಅಂತ ಹೇಳ್ತಾನೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಆ್ಯಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾಗ ದೇ ಕ್ಯಾನ್ ಶೋ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತಂದರೆ ಅಥವಾ ಓನ್ಲಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಅವಾಗ ಅದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಹೇಳಿದ್ದಾನೆ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ದೇರ್ ಕಾಂಪೌಂಡ್ ಸ್ಟೇಟ್ ಆರ್ ಇನ್ ದೇರ್ ಆಕ್ಸಿಡೇಷನ್ ಸ್ಟೇಟಲ್ಲಿ ತಗೊಂಡಾಗ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತಾ ಇದ್ದಾನೆ. ಸೊ ಯಾಕೆ ಪ್ಯಾರಾಮ್ಯಾಗ್ನೆಟಿಕ್ ಅಂತಾನೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಟ್ ಈಸ್ ಆಲ್ಸೋ ಡ್ಯೂ ಟು ದ ಆಂಗ್ಯುಲರ್ ಆರ್ಬಿಟಲ್ ಮೊಮೆಂಟಮ್ ಆ್ಯಂಡ್ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಎಲಿಮೆಂಟ್ ಅಂತ ಹೇಳ್ತೀವಿ. ಇದು ಫಸ್ಟ್ ಇಯರ್ ಟಾಪಿಕ್ ಇದು. ಬಟ್ ಮೇನ್ಲಿ ನಾವು ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಆರ್ ಎ ಕಾಂಪೌಂಡ್ ಆಫ್ ಎಲಿಮೆಂಟ್, ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹೌ ಟು ಎಕ್ಸ್ಪ್ಲೈನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಅಂತಂದಾಗ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಆರ್ ಎ ಕಾಂಪೌಂಡ್ ಆಫ್ ಎಲಿಮೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದ ಮ್ಯಾಗ್ನೆಟಿಕ್ ಮೊಮೆಂಟ್. ಒಂದು ಟರ್ಮಿಂದ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾನೆ. ಹೌ ಟು ಎಕ್ಸ್ಪ್ರೆಸ್ ದಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್ ಅಥವಾ ಕಾಂಪೌಂಡ್ ಆಫ್ ದ ಎಲಿಮೆಂಟನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಒಂದು ಟರ್ಮಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದನ್ನು ನಾವು ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕರಿತೀವಿ. ಆ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತಂದರೆ ಏನು, ಅದಕ್ಕೊಂದು ಈಕ್ವೇಷನ್ ಬರುತ್ತೆ. ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎನ್ ಎಲಿಮೆಂಟ್ ಆರ್ ಎ ಕಾಂಪೌಂಡ್ ಆಫ್ ದ ಎಲಿಮೆಂಟ್ ಆರ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್. ಸೊ ದಟ್ ಈಸ್ ಅದನ್ನು ಒಂದು ಲೆಟ್ರಿಂದ ಇಂಡಿಕೇಟ್ ಮಾಡ್ತೀವಿ ಅಥವಾ ಸಿಂಬಲಿಂದ ಇಂಡಿಕೇಟ್ ಮಾಡ್ತೀವಿ. ಮ್ಯೂ ಅಂತ ತೊಗೊಳ್ತೀವಿ, ಗ್ರೀಕ್ ಸಿಂಬಲ್ ಮ್ಯೂನ ತೊಗೊಳ್ತೀವಿ. ಮ್ಯೂ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾನೆ. ವೇರ್ ಮ್ಯೂ ಕ್ಯಾನ್ ಬಿ ಟೇಕನ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಅಂತ ತಗೊಳ್ತಾನೆ. ಸ್ಕ್ವೇರ್ ರೂಟ್ ಆಫ್ n ಇಂಟು n+2. ಹೌ ಟು ಎಕ್ಸ್ಪ್ರೆಸ್ ದಿಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್? ಸೊ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್. ವಾಟ್ ಈಸ್ ದಟ್ ಮ್ಯಾಗ್ನೆಟಿಕ್ ಮೊಮೆಂಟ್? ಹೌ ಟು ರೆಪ್ರೆಸೆಂಟ್ ದಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತಾನೆ ಅದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಸಿಂಬಲ್ನ ತೊಗೊಳ್ತೀವಿ, ಮ್ಯೂನ ತೊಗೊಳ್ತೀವಿ. ವಾಟ್ ಈಸ್ ದಿಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತಾನೆ ಇಟ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಅಂತ ಹೇಳ್ತಾನೆ. ಬೇರೆ ಇಲ್ಲಿ ಎನ್ ಅಂತಂದರೆ ಏನು ಅಂತಂದರೆ ಇಲ್ಲಿ ಎನ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬಂದಾಗ ಅಲ್ಲಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ
ಸೊ ಆ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಅಥವಾ ಅಯಾನ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅದ್ರ ಮೇಲೆ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಪೆಂಡ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಎನ್ ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಒಂದು ಎಕ್ಸಾಂಪಲ್ನ ತೊಗೊಂಡ್ರೆ ನೋಡಿ, ಯಾವುದೋ ಒಂದು ಎಲಿಮೆಂಟು ಅಥವಾ ಒಂದು ಆಕ್ಸಿಡೇಷನ್ ಸ್ಟೇಟಲ್ಲಿ ಇಫ್ ಎನ್ ಇಟ್ ಈಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ, ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ಎನ್ ಎಲಿಮೆಂಟ್ ಆರ್ ಇನ್ ದ ಅಯಾನ್ ಆಫ್ ದ ಎಲಿಮೆಂಟ್ 1 ಇದೆ ಅಂತ ಅಂದಾಗ ಇವಾಗ ಮ್ಯಾಗ್ನೆಟಿಕ್ ಮೊಮೆಂಟಮ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 1 × 1 + 2 ಆಗುತ್ತೆ. 1 × 1 + 2 ಆಗುತ್ತೆ ಅಂತ ಅಂದಾಗ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ √3 ಆಗುತ್ತೆ. 1 + 2 3 ಆಗುತ್ತೆ, 3 × 1 3 ಆಗುತ್ತೆ. ಫೈನಲ್ ಇಟ್ ಈಸ್ ಈಕ್ವಲ್ ಟು √3 ಅಂತ ಹೇಳ್ತೀವಿ. ಆ್ಯಂಡ್ ಈ √3 ಅಂತ ತಗೊಂಡಾಗ ವ್ಯಾಲ್ಯೂ ನೋಡಿ ಅದಕ್ಕೆ ಇಟ್ ಈಸ್ ಈಕ್ವಲ್ ಟು 1.73 ಅಂತ ಹೇಳ್ತಾನೆ. ಇದನ್ನು ನಾವು ಬೋರ್ ಮ್ಯಾಗ್ನೆಟಾನ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಮೊಮೆಂಟ್ಗೆ ಒಂದು ಯೂನಿಟ್ ಬರುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳ್ತಾನೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಬೋರ್ ಮ್ಯಾಗ್ನೆಟಾನ್ ಅಂತ ತೊಗೊಂಡ್ರೆ, 1 ಬೋರ್ ಮ್ಯಾಗ್ನೆಟಾನ್ ಅಂತಂದರೆ ಇಫ್ ದ ಎಲಿಮೆಂಟ್ ಆರ್ ದ ಅಯಾನ್ ಇಫ್ ಇಟ್ ಕಂಟೈನ್ಸ್ ಓನ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದಾಗ, ಸೊ ಅವಾಗ ಅದೇನು ಬರುತ್ತೆ ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ, ಅದನ್ನು ನಾವು 1 ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳ್ತಾನೆ. Therefore, what is the value of this 1 ಬೋರ್ ಮ್ಯಾಗ್ನೆಟಾನ್ ಅಂತಂದರೆ ಅಥವಾ ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ ಎಷ್ಟು 1 ಬೋರ್ ಮ್ಯಾಗ್ನೆಟಾನ್ ಅಂದರೆ ಇಟ್ ಈಸ್ ಈಕ್ವಲ್ ಟು 1.73 ಅಂತ ಹೇಳ್ತೀವಿ. Therefore, this is how to express the magnetic moment of the elements or the compounds of the elements ಅಂತ ಹೇಳ್ತಾನೆ. ಸೊ ಜನರಲಿ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದ ಇಕ್ವೇಷನ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಹೇಳ್ತಾನೆ. ಸೊ ವೇರ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತಂದರೆ ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನು. ಸೊ ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಮ್ಯೂ ಇಟ್ ಈಸ್ ಈಕ್ವಲ್ ಟು n × n+2. ವೇರ್ ಎನ್ ಅಂತ ಏನು, ವೇರ್ ಎನ್ ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಮುಂದೆ ಹೋದರೆ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇಟ್ ಈಸ್ ಟೇಕನ್ ಎಸ್ ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳ್ತಾನೆ. ಆಲ್ರೆಡಿ ಹೇಳಿದ್ದೆ ನಿಮಗೆ. ದ ವ್ಯಾಲ್ಯೂ ಆಫ್ ದಿಸ್ ಬೋರ್ ಮ್ಯಾಗ್ನೆಟಾನ್ ಅಂತ ತಗೊಂಡಾಗ, ಸೊ 1 ಬೋರ್ ಮ್ಯಾಗ್ನೆಟಾನ್ ಇಟ್ ಈಸ್ ಈಕ್ವಲ್ ಟು ಎಷ್ಟು, ಇಟ್ ಈಸ್ ಈಕ್ವಲ್ ಟು 1.73. ದಟ್ಸ್ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು, ಯಾವ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದೇ ಥರ ಇಲ್ಲಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತಲೂ ಹೇಳ್ತೀವಿ. ಅಂದರೆ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸು ಅಥವಾ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸುತ್ತೆ. ಅದೇ ಥರ ಸಮ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಇನ್ ದೇರ್ ರೆಸ್ಪೆಕ್ಟಿವ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ದೇ ಆರ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಡಯಾಮ್ಯಾಗ್ನೆಟಿಕ್ ಅಂತಂದರೆ ಏನು, ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಯಾಕೆ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರುತ್ತೆ ಅಂತಂದರೆ, ಸೊ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸ್ಬೇಕು ಅಂತಂದರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು, ಒಂದು ಅಥವಾ ಅದಕ್ಕಿಂತ ಹೆಚ್ಚು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬಂದಾಗ ಯಾಕೆ ಅದು ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸುತ್ತೆ, ವೈ ಇಟ್ ಈಸ್ ನಾಟ್ ಅಟ್ರಾಕ್ಟಿಂಗ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಡಯಾಮ್ಯಾಗ್ನೆಟಿಕ್ ಅಂತ ತಗೊಂಡಾಗ ಅಲ್ಲಿ ಮ್ಯೂ ವ್ಯಾಲ್ಯೂ ತಗೊಂಡಾಗ ಫಾರ್ ದ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಮ್ಯೂ ಅಥವಾ ಬೋರ್ ಮ್ಯಾಗ್ನೆಟಾನ್ ಅಥವಾ ಮ್ಯಾಗ್ನೆಟಿಕ್ ಮೊಮೆಂಟ್ ವ್ಯಾಲ್ಯೂ ಅಂತ ತಗೊಂಡ್ರೆ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ಅಂತ ಹೇಳ್ತಾನೆ. ಯಾಕೆ 0 ಅಂತಂದರೆ ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ನಿಲ್ ಇರುತ್ತೆ, ಅಂದರೆ 0 ಇರುತ್ತೆ. ದೇ ಡು ನಾಟ್ ಕಂಟೈನ್ ಎನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ದೇರ್ಫೋರ್ ದೇ ಆರ್ ನಥಿಂಗ್ ಬಟ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತವೆ. ಸೊ ಅದ್ರ ಬಗ್ಗೆ ಹೇಗೆ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ದ ಸಬ್ಸ್ಟೆನ್ಸಸ್ ವಿಚ್ ಈಸ್ ನಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ. ದಟ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆರ್ ದ ಡಯಾಮ್ಯಾಗ್ನೆಟಿಸಮ್ ವಿಚ್ ಈಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್. ಇಲ್ಲಿ ಇಂಥ ಸಬ್ಸ್ಟೆನ್ಸಸಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಥವಾ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಇರೋದಿಲ್ಲ, ಆಬ್ಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಅಯಾನ್ನ ತೊಗೊಂಡಿದ್ದಾನೆ 3D ಸೀರೀಸ್ ಎಲಿಮೆಂಟು ಜಿಂಕ್ 2+ ಅಂತ ತೊಗೊಂಡಿದ್ದಾನೆ. ಈಗ ನಮ್ಗೆ ಗೊತ್ತಿದೆ ಜನರಲಾಗಿ ಜಿಂಕ್ ಎಲಿಮೆಂಟು ಅಂದರೆ ಗ್ರೌಂಡ್ ಸ್ಟೇಟಲ್ಲಿ ಇನ್ ದೇರ್ ಅಟಾಮಿಕ್ ಸ್ಟೇಟ್ನಲ್ಲಿ ಅದರದ್ದು ಅಟಾಮಿಕ್ ನಂಬರ್ ಎಷ್ಟು ಅಂತಂದರೆ 30 ಅಂತ ತೊಗೊಳ್ತೀವಿ. ಇಫ್ ಐ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ದ ಜಿಂಕ್ ಅಂತ ತೊಗೊಂಡ್ರೆ ಆರ್ಗಾನ್ ಕೋರ್ 3D10 4s2 ಅಂತ ಹೇಳ್ತೀವಿ. ಇದು ಗ್ರೌಂಡ್ ಸ್ಟೇಟಲ್ಲಿ. ಆ ಗ್ರೌಂಡ್ ಸ್ಟೇಟಲ್ಲಿ ಇರೋಂಥ ಜಿಂಕ್ ಆಟಮಿಂದ ನಾವೇನಾದರೂ 2 ಎಲೆಕ್ಟ್ರಾನ್ಸನ್ನು ಲಾಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಜಿಂಕ್ ಈಸ್ ಕನ್ವರ್ಟೆಡ್ ಟು Zn2+ ಅಂತ ಹೇಳ್ತಾನೆ. Zn2+ ಅಯಾನ ಕನ್ವರ್ಷನ್ ಆಗುತ್ತೆ, ಅಂದರೆ ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಸೊ ಯಾಕೆ ಕಡಿಮೆ ಆಯಿತು ಅಂತಲೇ ಇಲ್ಲಿ 4s ಆರ್ಬಿಟಲ್ನಿಂದ 2 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ವಿ. ಸೊ ದ ರೆಸ್ಪೆಕ್ಟ್ ಟು Zn2+ ಅಯಾನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇವಾಗ ಬರ್ಕೊಂಡ್ರೆ ಅದೇನಾಗುತ್ತೆ, ಆರ್ಗಾನ್ ಕೋರ್ 3D10 4s0. 4s ಎಲ್ಲ ಎಲೆಕ್ಟ್ರಾನ್ ಇಲ್ಲ, 3D10 3D ಆರ್ಬಿಟಲ್ನಲ್ಲಿ ನೋಡಿ
3d ಆರ್ಬಿಟಲ್ನಲ್ಲಿ ಟೋಟಲ್ ಆಗಿ 10 ಎಲೆಕ್ಟ್ರಾನ್ಸ್ ಇದೆ. ಆ್ಯಂಡ್ ಆಲ್ ದೀಸ್ 10 ಎಲೆಕ್ಟ್ರಾನ್ ದೇ ಆರ್ ನಥಿಂಗ್ ಬಟ್ ದ ಪೇರ್ಡ್ ಎಲೆಕ್ಟ್ರಾನ್ಸ್. ದೇ ಡು ನಾಟ್ ಕಂಟೈನ್ ಈವನ್ ಎ ಸಿಂಗಲ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಒಂದೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ. ಅಲ್ಲಿ ಬರುವಂಥ ಎಲ್ಲ 10 ಎಲೆಕ್ಟ್ರಾನ್ಸು 10 ಎಲೆಕ್ಟ್ರಾನ್ಸು ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ದೇರ್ಫೋರ್ ದೇ ಡು ನಾಟ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅಥವಾ ಈ Zn2+ನಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸು ಆಬ್ಸೆಂಟ್ ಇರುತ್ತೆ. ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ Zn2+ ion ವಿಚ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ, ವಿಚ್ ಈಸ್ ನಾಟ್ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ಸ್ ಇಟ್. ಸೊ ದೇರ್ಫೋರ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬಂದಾಗ ಸೊ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಬಟ್ ಡಯಾಮ್ಯಾಗ್ನೆಟಿಕ್ ಅಂತ ತಗೊಂಡಾಗ ಇಟ್ ಈಸ್ ಡ್ಯೂ ಟು ದ ಸೊ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ ನಿಮಗೆ ಇಲ್ಲಿ. ಸೊ Zn2+ನಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಂಗೆ ಬರುತ್ತೆ ಅಂತ ಹೇಳಿದಾನೆ. ಸಿಮಿಲರ್ಲಿ ಇನ್ನೊಂದು ಎಲಿಮೆಂಟು ಸ್ಕ್ಯಾಂಡಿಯಮ್ 3+ ಅಂತ ತೊಗೊಂಡಿದ್ದಾನೆ. ಈವನ್ ದ ಸ್ಕ್ಯಾಂಡಿಯಮ್ 3+ ion ಇಟ್ ಈಸ್ ಆಲ್ಸೋ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಯಾಕೆ ಅಂತಾನೆ ಒಂದು ಸೆಕೆಂಡ್, ಇಟ್ ಈಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸ್ಕ್ಯಾಂಡಿಯಮ್ ಅಂತ ತೊಗೊಂಡ್ರೆ ಸ್ಕ್ಯಾಂಡಿಯಮ್ದು ಅಟಾಮಿಕ್ ನಂಬರ್ ನೋಡಿ 21. ವಿತ್ ರೆಸ್ಪೆಕ್ಟ್ ಟು ದಟ್ ನಾವೇನಾದರೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೊಂಡ್ರೆ ಆರ್ಗಾನ್ ಕೋರ್ 3d1 4s2 ಅಂತ ಬರ್ಕೊಳ್ತೀವಿ. ಸೊ ಈಗ ನೋಡಿ ಸ್ಕ್ಯಾಂಡಿಯಮ್ 3+ ಅಂತ ತೊಗೊಂಡಿದ್ದೀನಿ. ಸ್ಕ್ಯಾಂಡಿಯಮ್ 3+ ಅಂತಂದರೆ ಇಲ್ಲಿ 3 ಎಲೆಕ್ಟ್ರಾನ್ನ ಲಾಸ್ ಮಾಡಿದ್ವಿ, 3 ಇರೋವಂಥ 3 ಎಲೆಕ್ಟ್ರಾನ್ನ ಮೈನಸ್ ಮಾಡಿದ್ದೀವಿ. ಇನ್ನು ರಿಸಲ್ಟೆಂಟ್ ಸ್ಕ್ಯಾಂಡಿಯಮ್ 3+2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಉಳ್ಕೊಳ್ಳುತ್ತೆ, ಜಸ್ಟ್ ಇದು ಆರ್ಗಾನ್ ಕೋರ್ ಉಳ್ಕೊಳ್ಳುತ್ತೆ. ಇದರೊಳಗಡೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವುದು ಒಂದು ಇರೋದಿಲ್ಲ. ದೇರ್ಫೋರ್ ಸ್ಕ್ಯಾಂಡಿಯಮ್ 3+ ion ಆಲ್ಸೋ ಹ್ಯಾವಿಂಗ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಥವಾ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ದ ಸ್ಕ್ಯಾಂಡಿಯಮ್ 3+ ion ವಿಚ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ. ಸೊ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ವೈ ಗಿವ್ ರೀಸನ್ Zn2+ ion ವಿಚ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್, ವೈ ಸ್ಕ್ಯಾಂಡಿಯಮ್ 3+ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್, ವೈ. ಅಥವಾ ಇನ್ನೊಂದು ಎಲಿಮೆಂಟ್ ಕೊಟ್ಬಿಟ್ಟು ವಿಚ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್, ವೈ. ಸೊ ಅಂಥ ಕೇಸ್ನಲ್ಲಿ ನೀವು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಪ್ಯಾರಾಮ್ಯಾಗ್ನೆಟಿಕ್ ಅಂತ ಬಂದಾಗ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳಬೇಕು, ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳಬೇಕು. ಡಯಾಮ್ಯಾಗ್ನೆಟಿಕ್ ಅಂತ ಬಂದಾಗ ಇಟ್ ಈಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಆನ್ಸರ್ ಬರೀಬೇಕು. ಸೊ ಇದು ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಯಿತು. ಆ್ಯಂಡ್ ಸಿಮಿಲರ್ಲಿ ಸೊ ನೆಕ್ಸ್ಟ್ ಇನ್ನೊಂದು ಸ್ಲೈಡಲ್ಲಿ ಇಲ್ಲಿ ಈ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗೆ ಒಂದಷ್ಟು ಎಕ್ಸಾಂಪಲ್ಸನ್ನು ಕೂಡ ಕೊಟ್ಟಿದ್ದಾನೆ. ಅದೇನು ಅಂತ ನೋಡೋಣ. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಬೇಸ್ಡ್ ಆನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬೇಸಿಸ್ ಮೇಲೆ ಒಂದು ಕಡೆ ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ, ಇನ್ನೊಂದು ಕಡೆಗೆ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಪ್ಯಾರಾಮ್ಯಾಗ್ನೆಟಿಕ್ ಅಂತಂದ್ರೆ ಏನು? ದ ಸಬ್ಸ್ಟೆನ್ಸಸ್ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದೇ ಆರ್ ನೋನ್ ಎಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾನೆ. ದ ಪ್ಯಾರಾಮ್ಯಾಗ್ನೆಟಿಸಮ್ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ಸ್ ನೋಡಿ, ಐ ಹ್ಯಾವ್ ಟೇಕನ್ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡಿದ್ದಾನೆ. ಒಂದು ಕಾಪರ್ 2+ ion ತೊಗೊಂಡಿದ್ದಾನೆ, ಇನ್ನೊಂದು ಟೈಟಾನಿಯಮ್ 3+ ion ತೊಗೊಂಡಿದ್ದಾನೆ. ಸೊ ಜನರಲಿ ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳಿದ್ದಾನೆ. ಯಾಕೆ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್? ಫಸ್ಟ್ ಅಲ್ಲಿ ಕಾಪರ್ 2+ ion ಹೇಳಿದೆ ನೋಡಿ. ಕಾಪರ್ 2+ ion ವಿಚ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ವೈ ಇಟ್ ಈಸ್ ಸೊ? ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ದ 3d ಆರ್ಬಿಟಲ್. ಆ ಅನ್ಪೇರ್ಡ್ ಎಲೆಕ್ಟ್ರಾನು 3d ಆರ್ಬಿಟಲ್ನಲ್ಲೇ ಇರಬೇಕು, ಇದು ಪಾಯಿಂಟು. ದೇರ್ಫೋರ್ ಇಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಹೆಂಗೆ ಬರುತ್ತೆ ಅದು ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತಂದರೆ, ಇಲ್ಲಿ ನೋಡಿ ಆರ್ಗಾನ್ ಕೋರ್ 3d9 ಇದೆ. 3d9 ಅಂತ ತಗೊಂಡಾಗ ನೋಡಿ ಡಿ ಆರ್ಬಿಟಲ್ನಲ್ಲಿ ದೇರ್ ಆರ್ 9 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇಯರ್. ಆ 9 ಎಲೆಕ್ಟ್ರಾನ್ಸಲ್ಲಿ 8 ಎಲೆಕ್ಟ್ರಾನ್ಸು ಪೇರ್ಡ್ ಎಲೆಕ್ಟ್ರಾನ್ಸು ನೋಡಿ ಹಿಂಗಿರುತ್ತೆ. ದಿಸ್ ಆರ್ ದ 8 ಎಲೆಕ್ಟ್ರಾನ್ಸ್. ದ ಲಾಸ್ಟ್ ಎಲೆಕ್ಟ್ರಾನ್ ಬಂದು ಸಿಂಗಲ್ ಎಲೆಕ್ಟ್ರಾನ್ ಇರುತ್ತೆ. ದಿಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಂಗಲ್ ಎಲೆಕ್ಟ್ರಾನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ದೇರ್ಫೋರ್ ಕಾಪರ್ 2+ ion ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಅದೇ ಥರ ಟೈಟಾನಿಯಮ್ 3+. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಟೈಟಾನಿಯಮ್ 3+ ion ಅಂತ ತೊಗೊಂಡಿದ್ವಿ. ಈ ಒಂದು ಟೈಟಾನಿಯಮ್ 3+ ion ವಿಚ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತಾನೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ದ 3d ಆರ್ಬಿಟಲ್. ನೋಡಿ ಇಲ್ಲಿ ತೋರಿಸ್ತೇನೆ, ಕ್ಲಿಯರಾಗಿ ತೋರಿಸ್ತೇನೆ. ಅಲ್ಲಿ 3d1 ಇದೆ, ಡಿ ಆರ್ಬಿಟಲ್ನಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು ಎ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾನೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಆ್ಯಂಡ್ ಫೈನಲಿ ಇನ್ನೊಂದು ಪಾಯಿಂಟ್ ಹೇಳ್ತಾನೆ ಇಲ್ಲಿ. ಈಗ ಅಲ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಅಲ್ಲಿ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದೆ. ಹೆಂಗೆ ಗೊತ್ತಾಗುತ್ತೆ? ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಆಟಮ್? 3d ಸೀರೀಸ್ ಎಲಿಮೆಂಟ್ಸ್ಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ,
ಅದನ್ನು ಜಸ್ಟ್ ಇದನ್ನು ಸಿಂಪಲ್ ಈಕ್ವೇಷನ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ವಾಟ್ ಇಸ್ ದಟ್ ಅಂತಂದರೆ, ಟು ಫೈಂಡ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ 3D ಸೀರೀಸ್ ಎಲಿಮೆಂಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಒನ್ ಈಕ್ವೇಷನ್. NAT is equal to ಈ ಈಕ್ವೇಷನಿಂದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಏನದು ಈಕ್ವೇಷನ್ ಅಂತಂದರೆ, NAT is equal to ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ ದಟ್ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ದಟ್ ಮೈನಸ್ ದ ಅಟಾಮಿಕ್ ನಂಬರ್ ಆಫ್ ದ ಪ್ರೀವಿಯಸ್ ನೋಬಲ್ ಗ್ಯಾಸ್ ಎಲಿಮೆಂಟ್ ಆರ್ಗಾನ್. ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿದ್ದು, ಮತ್ತು ಅಟಾಮಿಕ್ ನಂಬರ್ ಆಫ್ ದ ಆರ್ಗಾನ್ ಎಲಿಮೆಂಟು ಗೊತ್ತಿದ್ದರೆ. ಅಟಾಮಿಕ್ ನಂಬರ್ ಆಫ್ ಆರ್ಗಾನ್ ಎಲಿಮೆಂಟು ಇಟ್ ಈಸ್ ಫಿಕ್ಸೆಡ್ 18 ಇರುತ್ತೆ. ಸೊ ಈಗ ನಮಗೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಅದು ಅಟಾಮಿಕ್ ನಂಬರು ಗೊತ್ತಿರಬೇಕು, ಮತ್ತು ಅದರ ಆಕ್ಸಿಡೇಷನ್ ಇಷ್ಟು ಗೊತ್ತಿದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಆಟಮ್ಸ್ ವೆರಿ ಈಸಿಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ ನೋಡಿ. ಸೊ ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನೋದನ್ನು ಹೇಳಿದ್ದೀನಿ. ಅದೊಂದು ಈಕ್ವೇಷನಿಂದ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಅಲ್ಲಿ ಹೇಳಿ ತೋರಿಸಿದ್ದಾನೆ ಇಲ್ಲಿ. ಇಫ್ NAT is equal to 1 to 5 ಇದ್ದರೆ ದೆನ್ ಆಲ್ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅಂದರೆ 1 to 5 ಇದ್ದಾಗ ಡಿ ಆರ್ಬಿಟಲ್ನಲ್ಲಿ ಎಲ್ಲ ಎಲೆಕ್ಟ್ರಾನ್ಸು ದೇ ಆರ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀನಿ. ಇನ್ ಕೇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸು ಮೋರ್ ದೆನ್ 5 ಇದ್ದರೆ, ಅಂದರೆ ಡಿ ಆರ್ಬಿಟಲ್ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸು ಮೋರ್ ದೆನ್ 5 ಇದ್ದಾಗ ದೆನ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ ಈಸ್ ಈಕ್ವಲ್ ಟು 10 - n ಅಂತ ಹೇಳ್ತಾನೆ. 10 - n ಅಂತಂದರೆ ಫಾರ್ ಎಕ್ಸಾಂಪಲ್ ಅದು 10 to the power of -n ಥರ ತೋರಿಸ್ತಾ ಇದೆ ನಮಗೆ. ಅದು ಇದನ್ನು 10 - n ಅಂತ ಅಂದ್ಕೊಳ್ಳಿ. 10 - n ಅಂತಂದರೆ ಏನು, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ವಿ ಕ್ಯಾನ್ ಫಿಲ್ ಮ್ಯಾಕ್ಸಿಮಮ್ ಅಂತಲೇ 10 ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ಬೋದು. 10 - 6 ಅಂತಂದರೆ, ಇನ್ ಕೇಸ್ ನಂಬರ್ ಆಫ್ ಎಲೆಕ್ಟ್ರಾನ್ 6 ಇತ್ತು ಅಂತಂದರೆ ಆವಾಗ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ ಈಸ್ ಈಕ್ವಲ್ ಟು 4. ಹೌದಲ್ಲ, ಬೇಕಿದ್ರೆ ಹಾಕೊಳ್ಳಿ ನೋಡಿ. 6 ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಅದನ್ನು ಫಿಲ್ ಮಾಡಿದಾಗ ನೋಡಿ 5 ಎಲೆಕ್ಟ್ರಾನ್ ಫಸ್ಟ್ ಸಿಂಗಲಿ ಈ ಥರ ತೋರಿಸ್ತೀವಿ. 6ನೇ ಎಲೆಕ್ಟ್ರಾನ್ ಬಂದು ಇಲ್ಲಿ ಪೇರ್ ಅಪ್ ಆಗುತ್ತೆ. ದೇರ್ಫೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನೋಡಿ 4 ಆಯಿತು. ಸೊ ಅದೇ ಥರ ಇನ್ ಕೇಸ್ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಡಿ ಆರ್ಬಿಟಲ್ ಇಫ್ ಇಟ್ ಈಸ್ ಈಕ್ವಲ್ ಟು 7 ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 3 ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಡಿ ಆರ್ಬಿಟಲ್ 8 ಇದ್ದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2 ಬರುತ್ತೆ. 9 ಇದ್ದರೆ 1 ಬರುತ್ತೆ. ಆ್ಯಂಡ್ ಲಾಸ್ಟ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಡಿ ಆರ್ಬಿಟಲ್ 10 out of 10 ಇದ್ದರೆ ಇಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಹೀಗೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ ಆಟಮ್ಸ್ ಅನ್ನೋದನ್ನು ಒಂದಷ್ಟು ಎಕ್ಸಾಂಪಲ್ಸಲ್ಲಿ ತೋರಿಸ್ತದೆ ನೋಡಿ. ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಮ್ 3+ ಇದೆ. ಸೊ ಇದರಲ್ಲಿ ನಮ್ಗೆ ಗೊತ್ತಾಗಲ್ಲ, ಅಂದರೆ ಬರ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀಟಾಗಿ ಬರೆದು ಎಲ್ಲನೂ ತೋರಿಸ್ಕೊಂಡ್ರೆ ನಿಮಗೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದು ಬರ್ಕೊಳ್ಳೋದೇ ಡೈರೆಕ್ಟಾಗಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಲೇ ಯು ಕ್ಯಾನ್ ಟೇಕ್ ದಿಸ್ ಈಕ್ವೇಷನ್. ಯಾವ ಈಕ್ವೇಷನು, NAT is equal to ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ ದಟ್ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ದಟ್ ಮೈನಸ್ ಅಟಾಮಿಕ್ ನಂಬರ್ ಆಫ್ ಆರ್ಗಾನ್ ಎಲಿಮೆಂಟ್. ಸೊ ಈಗ ನೋಡಿ ಸ್ಕ್ಯಾಂಡಿಯಮ್ ಇದೆ ಅಲ್ವಾ, ಅದರದ್ದು ಅಟಾಮಿಕ್ ನಂಬರ್ ನಿಮ್ಗೆ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಮ್ ಇಟ್ ಈಸ್ ಈಕ್ವಲ್ ಟು 21 ಇದೆ. ದಟ್ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಅವನು ತೋರಿಸಿದ್ದಾನೆ 3+ ಅಂತ ತೊಗೊಂಡಿದ್ದಾನೆ, ಅದನ್ನು -3 ಮಾಡ್ಕೊಳ್ಳಿ. ದಟ್ ಮೈನಸ್ ಅಟಾಮಿಕ್ ನಂಬರ್ ಆಫ್ ಆರ್ಗಾನ್ ಇಟ್ ಈಸ್ ಈಕ್ವಲ್ ಟು 18 ಬರುತ್ತೆ. ನಾವು ಫೈನಲ್ ನೋಡಿ 21 - 21 ಇಟ್ ಈಸ್ ಈಕ್ವಲ್ ಟು 0 ಆಯಿತು. ದೇರ್ಫೋರ್ ಸ್ಕ್ಯಾಂಡಿಯಮ್ 3+ನಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತಂದರೆ 0 ಇದೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 0 ಇದೆ ಅಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಹೀಗೆ ನೆಕ್ಸ್ಟ್ ಎಲಿಮೆಂಟ್ ನೋಡಿ, ಇನ್ನೊಂದು ಮ್ಯಾಂಗನೀಸ್ 2+ ಅಂತ ತೋರಿಸಿದ್ದಾನೆ. ಮ್ಯಾಂಗನೀಸ್ 2+ ಅಂತ ಬಂದಾಗ ಮ್ಯಾಂಗನೀಸ್ದು ಅಟಾಮಿಕ್ ನಂಬರು 25 ಇದೆ. NAT is equal to 25 ಅಟಾಮಿಕ್ ನಂಬರ್ ಆಫ್ ಮ್ಯಾಂಗನೀಸ್. ಆಕ್ಸಿಡೇಷನ್ ಸ್ಟೇಟ್ ಇಸ್ 2 -18 ಕೊಟ್ಟಿದ್ದಾನೆ. ದೇರ್ಫೋರ್ 25 - 2 + 10 ಏನಾಗುತ್ತೆ, ಅದು 20 ಆಗುತ್ತೆ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 5 ಎಲೆಕ್ಟ್ರಾನ್ಸ್, 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ದೇರ್ಫೋರ್ ಮ್ಯಾಂಗನೀಸ್ 2+ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಅದೇ ಥರ ಕಾಪರ್ 2+. ಕಾಪರ್ 2+ನಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1 ಬರುತ್ತೆ. ಹೆಂಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾನೆ. ಅಟಾಮಿಕ್ ನಂಬರ್ ಆಫ್ ಕಾಪರ್ 29, ಆಕ್ಸಿಡೇಷನ್ ಸ್ಟೇಟ್ ಇಸ್ 2 ದಟ್ -10 ದಟ್ ಈಸ್ 29 - 20 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು ಈಗ ನೋಡಿ 29 - 10 ಇದ್ದಾಗ ಇದು ನೋಡಿ ಎಷ್ಟಾಯ್ತು, ಇದು 9 ಆಯಿತು. ಬಟ್ 9 ಅಂತ ಬಂದಾಗ ಇಟ್ ಈಸ್ ಗ್ರೇಟರ್ ದೆನ್ 5 ಇದೆ.
ಸೊ ಈ ಕೇಸ್ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂದಾಗ ಇವಾಗ ಏನು ಮಾಡ್ಬೇಕು ನೀವು ಇಟ್ ಈಸ್ ಈಕ್ವಲ್ ಟು 10 ಮೈನಸ್ 9 ಅಂತ ತೊಗೊಬೇಕು. 10 ಮೈನಸ್ 9 ಅಂತ ಬಂದಾಗ ಇಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. Therefore, it is all about finding out the number of unpaired electrons present in the atom or the ion of the 3D series element ಅಂತ ಹೇಳ್ತೀವಿ. And so that we can predict the magnetic property of the elements or the ions or the compounds of the 3D series elements ಅಂತ ಹೇಳ್ತಾನೆ ಕಣಪ್ಪ. ಸೊ ಇದಿಷ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳ್ತಾ, ಆ್ಯಂಡ್ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಮಿ ಕಂಟಿನ್ಯೂ ವಿತ್ ದ ಅನದರ್ ಪ್ರಾಪರ್ಟಿ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ 3D ಸೀರೀಸ್ ಎಲಿಮೆಂಟ್ಸ್ ಅಂತ ಹೇಳ್ತಾ, ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೇಳ್ಕೊಳ್ಳಿ ಅಂತ ಹೇಳ್ತಾ, ಇದನ್ನು ಯೂಟ್ಯೂಬ್ ಲಿಂಕ್ನ ಕಳಿಸ್ತೀನಿ. ಇದನ್ನು ಯೂಟ್ಯೂಬ್ ಲಿಂಕನ್ನು ಓಪನ್ ಮಾಡಿ ಯೂಟ್ಯೂಬಲ್ಲಿ ನೀವು ಕ್ಲಾಸನ್ನು ವಾಚ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.